Yes, let's get back for our today's class. Today's we are going to discuss about what active and passive voices. Yes, what do you mean active and passive voices? So we already know about the direct and indirect. So it is one of the most important part, which is very helpful to make communication in English. More than direct, indirect, it is more used in a newspaper language and as well as in our lessons or praise. In all the things these are going to be used. You know what? So let us come to know these today's active and passive voices. Yes, what do you mean active voices? Let us move for the next page. See. Yeah. So before going to know active and passive voices, first we should know what is active. Active is nothing but what here about subject. If the subject speaks something else about something or somebody is, it's called active. But illi subject, all the tenses are going to be used in an active voice itself. Nodi ಈಗ ನಾವು ಬಳಸೋ ಎಲ್ಲ ಟೆನ್ಸಸ್ ಏನಿದಾವಲ್ರಿ ಆ ಎಲ್ಲ ಟೆನ್ಸ್ಗಳು ಕೂಡ ಆಕ್ಟಿವ್ ವಾಯ್ಸ್ ಅಲ್ಲೇ ಬಳಕೆ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನಾನು, ನಾವು, ನೀನು, ನೀವು, ಅವನು, ಅವಳು, ಅವರು, ಅದು ಇವೇನಿದಾವಲ್ಲ ಈ ಥರ ಎಲ್ಲ ಸಬ್ಜೆಕ್ಟ್ಸ್ ಬಂದರೆ ಇಟ್ ಇಸ್ ಆಲ್ವೇಸ್ 90% ಆಕ್ಟಿವ್ ವಾಯ್ಸ್. ಓಕೆನಾ? ಸೊ ಅದರ ಆಚೆ ಪ್ಯಾಸಿವ್ ವಾಯ್ಸ್ ಅಂತಂದರೆ ದ ವರ್ಕ್ ವಿಚ್ ಇಸ್ ಡನ್ ಬೈ ದ ಸಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಮಾಡಿರೋ ಕೆಲಸಗಳಿಗೆ ಹೊತ್ತು ಕೊಟ್ಟು ಹೇಳಿದೆ. ದಟ್ಸ್ ಕಾಲ್ಡ್ ವಾಟ್ ಪ್ಯಾಸಿವ್ ವಾಯ್ಸ್. ನೋಡಿ, ವಾಯ್ಸ್ ಅಂದರೆ ಧ್ವನಿ. ಇಲ್ಲಿ ವ್ಯಕ್ತಿ ತಾನೇ ಮಾತಾಡಿದ್ರೆ ಅದು ಆಕ್ಟಿವ್ ವಾಯ್ಸ್ ಆಗುತ್ತೆ. ತಾನು ಮಾಡಿರೋ ಕೆಲಸಗಳ ಬಗ್ಗೆ ಮಾತಾಡಿದ್ರೆ ಅದೇನಾಗುತ್ತೆ ರೀ, ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಸೊ ನಾವೆಲ್ಲ ಟೆನ್ಸಸ್ಸಲ್ಲೂ ಕೂಡ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸನ್ನ ಅದ್ಭುತವಾಗಿ ಬಳಸ್ಕೊಳ್ಬೋದು ರೀ. ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇದೆ. ಬಟ್ ಇವು ನಮ್ಗೆ ಯಾವಾಗ ಅರ್ಥ ಆಗ್ತಾವೆ ಅಂತಂದ್ರೆ ಫಸ್ಟ್ ವಿ ಶುಡ್ ನೋ ಟೆನ್ಸಸ್ ನಾಲೆಜ್. ನಮಗೆ ಟೆನ್ಸಸ್ ನಾಲೆಜ್ ಕಂಪಲ್ಸರಿ ಇರಬೇಕು. ಟೆನ್ಸಸ್ ನಾಲೆಜ್ ಇದ್ದರೆ ಮಾತ್ರ ಆ್ಯಕ್ಟಿವ್ ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್, ಪ್ಯಾಸಿವ್ ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್. ವೈಲ್ ಯು ಆರ್ ಗೋಯಿಂಗ್ ಟು ರೀಡಿಂಗ್ ಯು ಶುಡ್ ಕಮ್ ಟು ನೋ ವಾಟ್ ಈಸ್ ಆ್ಯಕ್ಟಿವ್ ಆ್ಯಂಡ್ ವಾಟ್ ಈಸ್ ಪ್ಯಾಸಿವ್. ನೋಡಿ, ನಾಳೆ PSIಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಒಂದೇನೋ ಪ್ಯಾರಾಗ್ರಾಫ್ದಲ್ಲಿ ಕೊಡ್ತಾರೆ. ಆ 90% ಅದು ಪ್ಯಾರಾಗ್ರಾಫ್ 65% ಪ್ಯಾಸಿವ್ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಮತ್ತು ಸೈನ್ಸಲ್ಲಿ ಏನೋ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಪಿಕಲ್ಸ್, how to prepare pickles. So whatever the experiments are going to on in active and passive voice itself. ನೋಡಿ, ಎಲ್ಲವೂ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಲ್ಲೇ ಎಕ್ಸ್ಪ್ಲೇನ್ ಮಾಡಲ್ಪಡ್ತವೆ. ಅದಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ಆಬ್ಜೆಕ್ಟ್ ನೋಡಿ, ಪ್ಯಾಸಿವ್ ವಾಯ್ಸ್ ಅಂದರೆ ಹಿಯರ್ ಸಮಥಿಂಗ್ ವಿ ಆರ್ ಗೋಯಿಂಗ್ ಟು ಟಾಕಿಂಗ್ ಅಬೌಟ್ ವಾಟ್ ಆಬ್ಜೆಕ್ಟ್. ನಾವು ಆಬ್ಜೆಕ್ಟ್ ಬಗ್ಗೆ ಮಾತಾಡೋಕೆ ಏನಂತ ಕರಿತೀವಿ ರೀ, ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಸಬ್ಜೆಕ್ಟ್ ಬಗ್ಗೆ ಮಾತಾಡೋಕೆ ಅಂತ ಕರಿತೀವಿ, ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಹೀಗೆ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಅಂದರೆ ಬೇರೆ ಏನೂ ಇಲ್ಲ. ಇಫ್ ಪರ್ಸನ್ ಸೇಸ್ ಸಮಥಿಂಗ್ ಅಬೌಟ್ himself is called active. The thing which is done by the human beings or the man is called passive voice. ನೋಡಿ, ವ್ಯಕ್ತಿ ತಾನೇ ಮಾಡಿದ ಅಂತ ಹೇಳ್ಕೊಂಡ್ರೆ ಅದು ಆಕ್ಟಿವ್ ವಾಯ್ಸ್ ಆಗುತ್ತೆ. ತನ್ನಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಓಕೆನಾ? ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಪೇಜ್ ಟುಡೇಸ್. ಎಸ್. ಸೊ ಬಿಫೋರ್ ಗೋಯಿಂಗ್ ಟು ನೋ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್, ಫಸ್ಟ್ ವಿ ಶುಡ್ ನೋ ಸಬ್ಜೆಕ್ಟ್ಸ್. ಎಸ್, ವಾಟ್ ಆರ್ ದ ಸಬ್ಜೆಕ್ಟ್ಸ್ ಇನ್ ಇಂಗ್ಲಿಷ್? ದೀಸ್ ಆರ್ ದ ಸಬ್ಜೆಕ್ಟ್ಸ್. ಐ, ನಾನು, ವಿ, ನಾವು, ಯು, ನೀನು, ಯು, ನೀವು, ಹಿ, ಅವನು, ಶಿ, ಅವಳು, ಇಟ್, ಅದು, ದೇ, ಅವರು, ದೇ, ಅವು. ಇಟ್ಸ್ ಕಾಲ್ಡ್, ನೋಡಿ ಇಲ್ಲಿ ನಾನು, ಐ ಗೋ ಟು ಸ್ಕೂಲ್, ಲೈಕ್ ದಟ್. ಆರ್ ಐ ರೈಟ್ ಸಿ. ನೋಡಿ, ಐ see, I ನೋಡಿ, ಫಾರ್ ಎಕ್ಸಾಂಪಲ್ ಐ ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷನ್ನು ಮಾತನಾಡ್ತೀನಿ. ಹಿಯರ್ ಐ ಈಸ್ ದ ಸಬ್ಜೆಕ್ಟ್, ಸ್ಪೀಕ್ ಈಸ್ ದ ವರ್ಬ್, ಇಟ್ಸ್ ಕಾಲ್ಡ್ ಆಬ್ಜೆಕ್ಟ್. ನೋಡಿ, ಯಾವುದೇ ಒಂದು ವರ್ಬು ಅದು ತನ್ನದೇ ಆದ ಆಬ್ಜೆಕ್ಟನ್ನು ಹೊಂದಿದ್ರೆ, ಸೊ ದಿಸ್ ಈಸ್ ಕಾಲ್ಡ್ ವಾಟ್ ಟ್ರಾನ್ಸಿಟಿವ್ ವರ್ಬ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಎರಡು ಥರದ ವರ್ಬ್ಗಳು ಬರ್ತವೆ, ಇಂಟ್ರಾನ್ಸಿಟಿವ್ ವರ್ಬ್ ಆ್ಯಂಡ್ ಟ್ರಾನ್ಸಿಟಿವ್ ವರ್ಬ್. ನೋಡಿ, ಟ್ರಾನ್ಸಿಟಿವ್ ವರ್ಬ್ ಅಂದರೆ ವಿಚ್ ಆಸ್ ಇಟ್ಸ್ ಓನ್ ಆಬ್ಜೆಕ್ಟ್, ತನ್ನದೇ ಆದ ಆಬ್ಜೆಕ್ಟನ್ನು ಹೊಂದಿರುತ್ತೆ. ಹಾಗಿದ್ದರೆ ಮಾತ್ರ ಅದು ಪ್ಯಾಸಿವ್ ಮಾಡಲಿಕ್ಕೆ ಬರುತ್ತೆ. ದಟ್ಸ್ ಕಾಲ್ಡ್ ಟ್ರಾನ್ಸಿಟಿವ್ ವರ್ಬ್ ಅಂತ ಕರೀತಾರೆ. ವಿಚ್ ಇಸ್ ಇಂಟ್ರಾನ್ಸಿಟಿವ್ ವರ್ಬ್. ಇಂಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಒಂದು ಸೆಂಟೆನ್ಸು, ಅದು ಆ ಸೆಂಟೆನ್ಸಲ್ಲಿ ವರ್ಬ್ಗಳು ಬಂದಿರ್ತವೆ, ಆದರೆ ಅದು ತನ್ನದೇ ಆದ ಆಬ್ಜೆಕ್ಟನ್ನು ಹೊಂದಿರೋದಿಲ್ಲ. ಅದಕ್ಕೆ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಹೇಳ್ತಾರೆ. ಆಯಿತಾ? ಎಸ್, ಲೆಟ್ ಅಸ್ ಮೂವ್. ಇವಾಗ ಇದಕ್ಕೆ ಬಂದರೆ
ನೋಡಿ ಇದೇನಾಗುತ್ತೆ ಅಂದರೆ ಇಂಗ್ಲೀಷ್ ಈಸ್ ಸ್ಪೋಕನ್. ಸ್ಪೀಕ್ ಏನಾಗ್ತಿಲ್ಲ ಎಲ್ಲ ಕೂಡ ಏನಾಗ್ತವೆ ಥರ್ಡ್ ಫಾರ್ಮ್ ಸ್ಪೋಕನ್ ಬೈ ಮೀ. ನೋಡಿ ಇಲ್ಲೇ ಹೇಳುತ್ತೆ ನಾನು ಇಂಗ್ಲೀಷನ್ನು ಮಾತನಾಡುತ್ತೇನೆ. ನಾನು ಸಬ್ಜೆಕ್ಟ್ ಮೇಕಿಂಗ್ ವಾಯ್ಸ್. ಸೊ ಇಲ್ಲಿ ವ್ಯಕ್ತಿ ತಾನೇ ಅಂತ ಹೇಳ್ಕೊಳ್ತಾ ಇದ್ದಾನೆ. ದಟ್ಸ್ ಕಾಲ್ಡ್ ಆಕ್ಟಿವ್ ವಾಯ್ಸ್. ಹಿಯರ್ ಇಫ್ ವಿ ಕಮ್ ಟು ಪ್ಯಾಸಿವ್ ವಾಯ್ಸ್, ಇಂಗ್ಲೀಷ್ ಈಸ್ ಸ್ಪೋಕನ್. ಇಂಗ್ಲೀಷ್ ಮಾತನಾಡಲ್ಪಡುತ್ತೆ. ಬೈ ಹೂಮ್ ಯಾರಿಂದ? ಬೈ ಮೀ ನನ್ನಿಂದ, ಬೈ ಅಸ್ ನಮ್ಮಿಂದ, ಬೈ ಯು ನಿನ್ನಿಂದ, ಬೈ ಯು ನಿಮ್ಮಿಂದ, ಬೈ ಹಿಮ್ ಅವನಿಂದ, ಬೈ ಹರ್ ಅವಳಿಂದ, ಬೈ ಇಟ್ ಅದರಿಂದ, ಬೈ ದೆಮ್ ಅವರಿಂದ, ಬೈ ದೆಮ್ ಅವುಗಳಿಂದ. ಇಟ್ ಈಸ್ ಆಲ್ ದ ಪ್ಯಾಸಿವ್ ವಾಯ್ಸಸ್. ನೋಡಿ ಇಲ್ಲಿ ಇಂಗ್ಲೀಷ್ ನನ್ನಿಂದ ಮಾತನಾಡಲ್ಪಡುತ್ತದೆ. ಇಲ್ಲಿ ನಾವು ಸಬ್ಜೆಕ್ಟ್ಗೆ ಒತ್ತು ಕೊಟ್ಟಾಗ ಅದು ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಆಬ್ಜೆಕ್ಟ್ಗೆ ಒತ್ತು ಕೊಟ್ಟಾಗ ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಇಷ್ಟು ಕಾಮನ್ ಸೆನ್ಸ್ ಇದ್ದರೆ ಸಾಕ್ರಿ. ಫಸ್ಟ್ ಇವುಗಳು ನಮಗೆ ಪರಿಚಯ ಇರಬೇಕು. ಅದಕ್ಕೆ ಒಂದು ಸಾರಿ ಸ್ಕ್ರೀನ್ ಶಾಟ್ ತೊಗೊಂಡು ಇವುಗಳನ್ನ ಆದಷ್ಟು ಬರ್ಕೊಂಡ್ಬಿಟ್ಟು ದಟ್ಸ್ ಬೆಟರ್ ಟು ನೋ ಬಿಫೋರ್ ಗೋಯಿಂಗ್ ಟು ಆಕ್ಟಿವೇಟ್ ಪ್ಯಾಸಿವ್ ವಾಯ್ಸ್. ಎಸ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಪೇಜ್. ಎಸ್, ಆಕ್ಟಿವ್ ವಾಯ್ಸ್ ಈಸ್ ನಥಿಂಗ್ ಬಟ್ ವಾಟ್ ಕನ್ನಡದಲ್ಲಿ ಇವುಗಳಿಗೆ ಆ್ಯಕ್ಚುಲಿ ಕರ್ತೃ ಪ್ರಯೋಗ ಅಂತ ಕರೀತಾರೆ. ಕರ್ತೃ ಪ್ರಯೋಗ ಅಂತ. ಕರ್ತೃ ಅಂದರೆ ಇಲ್ಲಿ ಪರ್ಸನ್ ಅಂತ ಅರ್ಥ. ಏನಂತ ಅರ್ಥ ರೀ? ಪರ್ಸನ್ ಮೀನ್ಸ್ ವ್ಯಕ್ತಿ ಅಂತ ಅರ್ಥ. ಏನಂತ ಅರ್ಥ? ವ್ಯಕ್ತಿ ಅಂತ ಅರ್ಥ. ದಟ್ ಇನ್ ಇಂಗ್ಲೀಷ್ ವಾಟ್ ವಿ ಸೇ ಫಾರ್ ದಟ್? ಸಬ್ಜೆಕ್ಟ್. ಅದಕ್ಕೆ ನಾವೇನಂತ ಕರಿತೀವಿ? ಸಬ್ಜೆಕ್ಟ್ ಅಂತ ಕರಿತೀವಿ. ನೋಡಿ, ಕರ್ತೃ ಪ್ರಯೋಗ ಅಂದರೆ ವ್ಯಕ್ತಿ ತಾನೇ ಹೇಳ್ಕೊಳ್ತಾನೆ, ತಾನೇ ಸದ್ದು ಮಾಡ್ತಾನೆ. ವಾಯ್ಸ್ ತನ್ನದೇ ಧ್ವನಿ ಇರುತ್ತೆ, ಅವನೇ ಧ್ವನಿ ಇರುತ್ತೆ. ನಾನು, ನಾವು, ನೀನು, ನೀವು, ಅವನೇ, ಅವಳೇ, ಆ ಥರದಲ್ಲಿ. ಆ ಕಾರಣಕ್ಕೆ ಇದಕ್ಕೆ ಏನಂತ ಕರೀತಾರೆ? ಕರ್ತೃ ಪ್ರಯೋಗ ಅಂತ ಕರೀತಾರೆ. ಇಲ್ಲಿ ಕರ್ಮಣಿ ಅಂದರೆ ಆಬ್ಜೆಕ್ಟ್ ಅಂತ ಅರ್ಥ ರೀ. ಏನಂತ ಅರ್ಥ? ಆಬ್ಜೆಕ್ಟ್. ದ ಥಿಂಗ್ ವಿಚ್ ಈಸ್ ಡನ್ ಬೈ ದ ಮ್ಯಾನ್. ವ್ಯಕ್ತಿಯಿಂದ ಮಾಡಲ್ಪಟ್ಟಿರುವಂಥ ಕಾರ್ಯ, ಕೆಲಸ. ಅದಕ್ಕೇನಂತ ಕರಿತೀವಿ ನಾವು? ಆಬ್ಜೆಕ್ಟ್ ಅಂತ ಕರಿತೀವಿ. ಅದಕ್ಕೇನಂತ ಕನ್ನಡದಲ್ಲಿ? ಕರ್ಮಣಿ ಪ್ರಯೋಗ. ಕರ್ತೃ ಮತ್ತು ಕರ್ಮಣಿ ಪ್ರಯೋಗ. ಸೊ ಕರ್ತೃ ಪ್ರಯೋಗ ಅಂದರೆ ಏನಂತ ಹೇಳ್ತೀವಿ ನಾವು? ಆಕ್ಟಿವ್ ವಾಯ್ಸ್. ಕರ್ತೃ ಪ್ರಯೋಗ ಅಂದರೆ ಆಕ್ಟಿವ್ ವಾಯ್ಸ್. ಕರ್ಮಣಿ ಪ್ರಯೋಗ ಅಂದರೆ ಪ್ಯಾಸಿವ್ ವಾಯ್ಸ್. ಕರ್ಮಣಿ ಪ್ರಯೋಗ ಅಂದರೆ ಪ್ಯಾಸಿವ್ ವಾಯ್ಸ್. ಸೊ ನೀವು ಇದು ಒಂದು ತಲೆ ಇಟ್ಕೊಂಡ್ಬಿಡ್ರಿ. ಆಕ್ಟಿವ್ ವಾಯ್ಸ್ ಅಂದರೆ ಫಸ್ಟ್ ಯಾವತ್ತು ಏನು ಬರುತ್ತೆ? ಅಲ್ಲಿ ಸಬ್ಜೆಕ್ಟೇ ಬರುತ್ತೆ. ಯಾಕಂದರೆ ಅದೇ ಮಾತನಾಡಿರುತ್ತೆ ಅಂತ. ಸೊ ಪ್ಯಾಸಿವ್ ಒಂದು ಅರ್ಥ ಮಾಡ್ಕೊಂಬಿಡಿ ನೀವು. ಯಾವತ್ತಲ್ಲಿ ಆಬ್ಜೆಕ್ಟೇ ಫಸ್ಟ್ ಬರುತ್ತೆ. ಯಾಕೆಂತಂದರೆ ಏನನ್ನ ಮಾಡಿದನಲ್ಲ ವ್ಯಕ್ತಿ, ಅಥವಾ ಏನನ್ನ ಅವನು ವರ್ಕ್ ಮಾಡಿ ಅದ್ರ ಬಗ್ಗೆ ಮಾತನಾಡ್ತಾನೆ ತನ್ನಷ್ಟು ತಾನೆ. ದಟ್ಸ್ ಕಾಲ್ಡ್ ಪ್ಯಾಸಿವ್ ವಾಯ್ಸ್. ಸೊ ದಿಸ್ ಮಚ್ ವಿ ಶುಡ್ ನೋ. ಡೈರೆಕ್ಟ್ ಆಕ್ಟಿವ್ ಇಂಟು ಪ್ಯಾಸಿವ್ ವಾಯ್ಸ್. ನೋಡಿ, ಫ್ರಮ್ ಆಲ್ ಟೆನ್ಸಸ್. ನೋಡಿ, ಆಲ್ಮೋಸ್ಟ್ ಎಲ್ಲ ಟೆನ್ಸಸ್ಸಿಂದ ನಾವು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ ಮಾಡ್ಬೋದು ರೀ. ಸೊ ಪ್ರೆಸೆಂಟಿಂದ ಹಿಡ್ಕೊಂಡು, ಪಾಸ್ಟನ್ನು ಹಿಡ್ಕೊಂಡು, ಫ್ಯೂಚರ್ ಹಿಡ್ಕೊಂಡು, ಆ್ಯಂಡ್ ಈವನ್ ವಿ ಹ್ಯಾವ್ ಸಮ್ ಆಕ್ಸಿಲರೀಸ್, ಅವುಗಳಿಂದ ಕೂಡ ನಾವು ಮಾಡ್ಬೋದಾಗಿದೆ. ಲೆಟ್ ಅಸ್ ಹ್ಯಾವ್ ಅ ಲುಕ್ ಆನ್ ಇಟ್. ಓಕೆನಾ? ಒಂದು ಸಾರಿ ಅದು ನೋಡ್ಬಿಡೋಣ ಏನಿದೆ ಅಂತನಾ. ಸೊ ಲೆಟ್ ಅಸ್ ಮೂವ್ ಫಾರ್ ದ್ಯಾಟ್. ಎಸ್, ಕಮ್ ಟು ದ ಪಾಯಿಂಟ್. ಸಿ, here is the subject, is nothing but what. Here is the verb one, here is nothing but what. So this is object. ನೋಡಿ, ಇಲ್ಲಿ ಹೇಳ್ತಾ ಇದ್ದೇನೆ, ಐ ರೈಟ್ ಅ ನಾವೆಲ್. ನಾನು ಒಂದು ಕಾದಂಬರಿಯನ್ನು ಬರೆಯುತ್ತೇನೆ. ಏನ್ರಿ ಇದು ಅರ್ಥ? ಸಿಂಪಲ್ ಪ್ರೆಸೆಂಟ್ ಇದೆ ರೀ. ನಾನು ಹೇಳ್ತೀನಲ್ಲ, ಸಿಂಪಲ್ ಪ್ರೆಸೆಂಟಲ್ಲಿರೋ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ ಇವು. ನೋಡಿ, ಇಲ್ಲಿ ಹೇಳುತ್ತೆ ಐ ರೈಟ್ ಅ ನಾವೆಲ್ ಅಂದರೆ ನಾನು ಒಂದು ಕಾದಂಬರಿಯನ್ನು ಬರೆಯುತ್ತೇನೆ. ಈ ಕಡೆ ಪ್ಯಾಸಿವ್ ವಾಯ್ಸಲ್ಲಿ ಬಂದರೆ ನೋಡಿ, ಫಸ್ಟ್ ಏನಿದೆ? ಅವ್ನು ಬರೆದಿರೋದು ಮೊದಲಿದೆ. ಅಲ್ಲಿ ಫಸ್ಟ್ ಏನಿದೆ ರೀ? ವಾಟ್ ಈ ಹ್ಯಾಸ್ ರಿಟನ್. ಸಿ, ಇವಾಗ ಇಲ್ಲಿ ಆ ರೈಟ್ ಅ ನಾವೆಲ್ ಇದೆ, ಇದು ಆಬ್ಜೆಕ್ಟ್. ಇದು ಈ ಆಬ್ಜೆಕ್ಟ್ ಈ ಕಡೆ ಫಸ್ಟ್ ಬರ್ತೇನೆ ನೋಡಿ. ಎಸ್, ಸಿ. ಸೊ ಆಬ್ಜೆಕ್ಟ್. ಅ ನಾವೆಲ್ ಈಸ್ ರಿಟನ್ ಬೈ ಮೀ. ಒಂದು ಕಾದಂಬರಿಯು ನನ್ನಿಂದ ಬರೆಯಲ್ಪಡುತ್ತದೆ. ಕನ್ನಡದ ಏನಾಗ್ತದೆ ಇದು? ಬರೆಯಲ್ಪಡುತ್ತದೆ. ನೋಡಿ, ನಾನು ಬರೆಯುತ್ತೇನೆ, ನನ್ನಿಂದ ಬರೆಯಲ್ಪಡುತ್ತದೆ. ದೆನ್ ಕಮ್ ಟು ವಿ ಪ್ಲೇ ಕ್ರಿಕೆಟ್. ನಾವು ಕ್ರಿಕೆಟನ್ನು ಆಡುತ್ತೇವೆ. ಕನ್ನಡ ಏನಾಗುತ್ತೆ ಆ್ಯಕ್ಚುಲಿ ಇದು? ನಾವು ಆಡುತ್ತೇವೆ. ಈ ಕಡೆ ಪ್ಯಾಸಿವ್ ವಾಯ್ಸಲ್ಲಿ ಬಂದಾಗ ಅ ಕ್ರಿಕೆಟ್ ಈಸ್ ಪ್ಲೇಡ್. ನೋಡಿ, ಇಲ್ಲಿ ಹೇಳುತ್ತೆ ವರ್ಬ್ ಈಸ್ ಆಲ್ವೇಸ್ ಇನ್ ಥರ್ಡ್ ಫಾರ್ಮ್. ವಾಟ್ ಎವರ್ ದ ಪ್ಯಾಸಿವ್, ಇಟ್ ಈಸ್ ಆಲ್ವೇಸ್ ವರ್ಬ್ ಇನ್ ಅ ಥರ್ಡ್ ಫಾರ್ಮ್. ಪ್ಯಾಸಿವಲ್ಲಿ ಯಾವುದೇ ಟೆನ್ಸಸ್ ಇರಲಿ, ಪ್ಯಾಸಿವ್ ಲ್ಯಾಂಗ್ವೇಜಲ್ಲಿ ಮಾತ್ರ ಏನಿರುತ್ತೆ ಯಾವತ್ತು ಕೂಡ ವರ್ಬ್ ಥರ್ಡ್ ಫಾರ್ಮ್ ಇರುತ್ತೆ. ಸೊ ಇಟ್ ಈಸ್ ಪ್ಲೇಡ್. ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಅಸ್. ಕ್ರಿಕೆಟ್ ನಮ್ಮಿಂದ ಆಡಲ್ಪಡುತ್ತದೆ. ಏನಾಗುತ್ತದೆ? ಆಡಲ್ಪಡುತ್ತದೆ. ಓಕೆ, ಎಸ್. ಈ ಕಡೆ ಬಂದರೆ ಯು ಟೀಚ್ ಇಂಗ್ಲೀಷ್ ಪೋಯಮ್ಸ್. ನೀನು ಇಂಗ್ಲೀಷ್ ಕವಿತೆಗಳನ್ನು ಕಲಿಸುತ್ತಿ. ವರ್ಬ್ ಟೀಚ್. ನೋಡಿ, ಟೀಚ್ ಇದು ಸೆಕೆಂಡ್ ಆ್ಯಂಡ್ ಥರ್ಡ್ ಫಾರ್ಮ್ ಏನಾಗುತ್ತೆ ನೋಡಿ. ಟೀಚ್ ಅನ್ನೋದು ವರ್ಬ್ ಇದು, ಕಲಿಸು ಅಂತ ಅರ್ಥ ರೀ. ಆಯಿತಾ?
ಸೆಕೆಂಡ್ ಫಾರ್ಮ್ ಏನಾಗ್ತಿದ್ದು ಟಾಟ್ ಏನಾಗುತ್ತೆ ರೀ ಟಾಟ್. ಥರ್ಡ್ ಫಾರ್ಮ್ ಕೂಡ ಏನಾಗುತ್ತೆ ಟಾಟ್. ಸೊ ಟೀಚ್ ಟಾಟ್ ಟಾಟ್ ಏನಾಗುತ್ತೆ ರೀ ಟೀಚ್ ಟಾಟ್ ಟಾಟ್. ಸೊ ಹಿಯರ್ ಎಸ್. ಸೊ ಲೆಟ್ ಅಸ್ ಕಮ್ ಟು ನೋ ಯು ಟೀಚ್ ಇಂಗ್ಲೀಷ್ ಪೋಯಮ್ಸ್. ನೀನು ಇಂಗ್ಲೀಷ್ ಕವಿತೆಗಳನ್ನು ಕಲಿಸುತ್ತಿ. ಏನಂತ ಅರ್ಥ ಕೊಡುತ್ತೆ ಅದು ಕಲಿಸುತ್ತಿ. ಈ ಕಡೆ ಬಂದಾಗ ಇಂಗ್ಲೀಷ್ ಕವಿತೆಗಳು ನಿನ್ನಿಂದ ಕಲಿಸಲ್ಪಡುತ್ತವೆ. ಏನರ್ಥ ಕೊಡ್ತಾರೆ ಕಲಿಸಲ್ಪಡುತ್ತವೆ. ಎಸ್. ಸೊ ಥರ್ಡ್ ಒನ್ ಹೇಳುತ್ತೆ ನೆಕ್ಸ್ಟ್ ಹೇಳುತ್ತೆ ಹಿ ಬ್ರೇಕ್ಸ್ ವೈಟ್ ಚೇರ್ಸ್. ಅವನು ಬಿಳಿಯ ಕುರ್ಚಿಗಳನ್ನು ಮುರಿಯುತ್ತಾನೆ. ಕನ್ನಡ ಏನರ್ಥ ಕೊಡ್ತಾರೆ ಮುರಿಯುತ್ತಾನೆ. ಯಾಕಂದರೆ ಇಲ್ಲಿ ಕೆಲಸ ಅವನೇ ಮಾಡಿದಾನ. ಸೊ ಅವನು ಬಿಳಿಯ ಕುರ್ಚಿಗಳನ್ನು ಮುರಿಯುತ್ತಾನೆ. ಈ ಕಡೆ ಬಂದರೆ ಬಿಳಿಯ ಕುರ್ಚಿಗಳು ಅವನಿಂದ ಮುರಿಯಲ್ಪಡುತ್ತವೆ. ಏನಂತ ಅರ್ಥ ಬರ್ತಾರೆ ಮುರಿಯಲ್ಪಡುತ್ತವೆ. ಲೆಟ್ ಅಸ್ ಫಿನಿಶ್. ಓಕೆ. ದೆನ್ ಶಿ ಸಿಂಗ್ಸ್ ಡೆವೋಷನಲ್ ಸಾಂಗ್ಸ್. ಶಿ ಸಿಂಗ್ಸ್ ಡಿವೋಷನಲ್ ಸಾಂಗ್ಸ್. ಅವಳು ಭಕ್ತಿಗೀತೆಗಳನ್ನು ಹಾಡುತ್ತಾಳೆ. ಏನಂತ ಅರ್ಥ ಅವಳು ಭಕ್ತಿಗೀತೆಗಳನ್ನು ಹಾಡುತ್ತಾಳೆ. ಈ ಕಡೆ ಬಂದಾಗ ಡಿವೋಷನಲ್ ಸಾಂಗ್ಸ್ ಆರ್ ಸಂಗ್ ಬೈ ಹರ್. ಅವಳಿಂದ ಭಕ್ತಿಗೀತೆಗಳು ಹಾಡಲ್ಪಡುತ್ತವೆ. ಏನಂತ ಅರ್ಥ ಹಾಡಲ್ಪಡುತ್ತವೆ. ಇಸ್ಂಟ್ ಇಟ್? ಎಸ್. ಇಟ್ ಕಿಲ್ಸ್ ಆ್ಯನಿಮಲ್ಸ್. ಅದು ಪ್ರಾಣಿಗಳನ್ನು ಕೊಲ್ಲುತ್ತದೆ. ಇದು ಆ್ಯಕ್ಟಿವೈಸ್ ಅಂದರೆ ಅದೇ ಕೊಲ್ತಾ ಇದೆ, ಕೊಲ್ಲುತ್ತದೆ. ಓಕೆನಾ? ಎಸ್. ಪ್ಯಾಸಿವ್ ಬಂದಾಗ ಏನಾಗುತ್ತೆ ಗೊತ್ತೇನ್ರಿ ಅದು ಆ್ಯನಿಮಲ್ಸ್ ಆರ್ ಕಿಲ್ಡ್ ಬೈ ಇಟ್. ಪ್ರಾಣಿಗಳು ಅದರಿಂದ ಕೊಲ್ಲಲ್ಪಡುತ್ತವೆ. ಏನರ್ಥ ಆಗುತ್ತೆ ಅದು ಕೊಲ್ಲಲ್ಪಡುತ್ತವೆ. ಓಕೆ. ಎಸ್. ಆ್ಯಂಡ್ ಲಾಸ್ಟ್ ಒನ್ ದೇ ಹೆಲ್ಪ್ ಪುವರ್ ಪೀಪಲ್. ಅವರು ಬಡ ಜನರಿಗೆ ಸಹಾಯ ಮಾಡುತ್ತಾರೆ. ಅವರು ಬಡ ಜನರಿಗೆ ಸಹಾಯ ಮಾಡುತ್ತಾರೆ. ಈ ಕಡೆ ಬಂದಾಗ ಪುವರ್ ಪೀಪಲ್ ಆರ್ ಹೆಲ್ಪ್ಡ್ ಬೈ ದೆಮ್. ಬಡ ಜನರು ಅವರಿಂದ ಸಹಾಯ ಮಾಡಲ್ಪಡುತ್ತಾರೆ. ಏನರ್ಥ ಕೊಡ್ತಾರೆ ಸಹಾಯ ಮಾಡಲ್ಪಡುತ್ತಾರೆ. ಸಿ ದಿಸ್ ಈಸ್ ಕಾಲ್ಡ್ ವಾಟ್ ಪ್ಯಾಸಿವ್ ವಾಯ್ಸ್. ಸೊ ನೋಡಿ ಸಿಂಪಲ್ ಪ್ರೆಸೆಂಟಲ್ಲಿ ಆ್ಯಕ್ಟಿವ್ ವಾಯ್ಸ್ ಅಂದರೆ ಸಬ್ಜೆಕ್ಟ್ಗಳು ಮಾತಾಡಿದಾಗ ಅದು ಆ್ಯಕ್ಟಿವ್ ವಾಯ್ಸ್ ಆಗುತ್ತೆ. ಸಬ್ಜೆಕ್ಟ್ ಅಂದರೆ ವ್ಯಕ್ತಿ ಮಾಡಿರುವ ಕೆಲಸದ ಬಗ್ಗೆ ಮಾತಾಡಿದಾಗ ಹೋಗಿ ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಪ್ಯಾಸಿವ್ ವಾಯ್ಸಲ್ಲಿ ಯಾವತ್ತು ವರ್ಬ್ ಥರ್ಡ್ ಫಾರ್ಮ್ ಇರುತ್ತೆ. ಸಬ್ಜೆಕ್ಟ್ ಕೊನೆಗೆ ಬೈದೊಂದಿಗೆ ಬರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಫಸ್ಟೇ ಹೇಳಿದೆ ನೋಡಿ. ಇಲ್ಲಿ ನೋಡ್ಕೋಬೇಕು ನೀವು ಹೆಂಗೆ. ಸಿ ಇವು ಗೊತ್ತಿರ್ಬೇಕು ನಮ್ಗೆ. ಇವುಗಳು ಗೊತ್ತು ನೋಡಿ. ಬೈ ಮೀ ನನ್ನಿಂದ. ಸೊ ಬೈ ಎಸ್ ಇಲ್ಲಿ ವಿ ಇದ್ದರೆ ಈ ಕಡೆ ಬೈ ಎಸ್ ನಮ್ಮಿಂದ. ಇಲ್ಲಿ ಯು ಇದ್ದರೆ ಇಲ್ಲಿ ಬೈ ಯು ನಿನ್ನಿಂದ. ಈ ಕಡೆ ಯು ಇದ್ದರೆ ಬೈ ಯು ನಿಮ್ಮಿಂದ. ಈ ಕಡೆ ಹಿ ಇದ್ದರೆ ಬೈ ಹಿಮ್ ಅವನಿಂದ. ಈ ಕಡೆ ಶಿ ಇದ್ದರೆ ಬೈ ಹರ್ ಅವಳಿಂದ. ಈ ಕಡೆ ಇಟ್ ಇದ್ದರೆ ಬೈ ಇಟ್ ಅದರಿಂದ. ಈ ಕಡೆ ದೆಮ್ ದೇ ಇದ್ದರೆ ಬೈ ದೆಮ್ ಅವರಿಂದ. ಈ ಕಡೆ ದೇ ಇದ್ದರೆ ಬೈ ದೆಮ್ ಅವುಗಳಿಂದ. ಈ ಥರದಲ್ಲಿ ಅರ್ಥ ಬರ್ತಾ ಹೋಗುತ್ತೆ. ಸೊ ಇವುಗಳು ನೆನ್ಪಿಟ್ಕೋಬೇಕು ನಾವು ಆ್ಯಕ್ಚುಲಿ. ಎಸ್. ಲೆಟ್ ಅಸ್ ಕಮ್ ಟು ನೋ ಕನ್ನಡ ಕೂಡ ಅರ್ಥ ಆಗಬೇಕು ನಮಗೆ. ನೋಡಿ ಬರೆಯುತ್ತೇನೆ ಬರೆಯಲ್ಪಡುತ್ತದೆ. ಈ ಕಡೆ ಆಡುತ್ತೇನೆ ಹಾಡಲ್ಪಡುತ್ತದೆ. ಕಲಿಸುತ್ತೇನೆ ಕಲಿಸುತ್ತಿ ಕಲಿಸಲ್ಪಡುತ್ತದೆ. ಮುರಿಯುತ್ತಾನೆ ಮುರಿಯಲ್ಪಡುತ್ತದೆ. ಹಾಡುತ್ತಾಳೆ ಹಾಡಲ್ಪಡುತ್ತದೆ. ಕೊಲ್ಲುತ್ತದೆ ಕೊಲ್ಲಲ್ಪಡುತ್ತದೆ. ಸಹಾಯ ಮಾಡುತ್ತಾರೆ ಸಹಾಯ ಮಾಡಲ್ಪಡುತ್ತಾರೆ. ಲೈಕ್ ದಿಸ್. ಓಕೆ. ಎಸ್. ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ಸ್. ಓಕೆನಾ? ಎಸ್. ಇವಾಗ ಒಂದೇ ಪೇಜಲ್ಲಿ ಎರಡೂ ಸೆಟ್ ಮಾಡೋಕ್ಕಾಗಿಲ್ಲ. ಹೀಗಾಗಿ ಇಲ್ಲಿ ಪ್ರೆಸೆಂಟ್ ಆ್ಯಂಡ್ ಪಾಸ್ಟನ್ನು ನೋಡಬೇಕಾಗುತ್ತೆ. ಅಂದರೆ ಆ್ಯಕ್ಟಿವ್ ವಾಯ್ಸು ಒಂದು ಕಡೆ, ಪ್ಯಾಸಿವ್ ವಾಯ್ಸ್ ನೆಕ್ಸ್ಟ್ ಪೇಜಲ್ಲಿ ನೋಡಿ. ನೆಕ್ಸ್ಟ್ ಪೇಜಲ್ಲಿ ಏನಿದೆ ರೀ ಪ್ಯಾಸಿವ್ ವಾಯ್ಸ್ ಇದೆ. ಅದೇ ಟೆನ್ಸಿನ ಪ್ಯಾಸಿವ್ ವಾಯ್ಸ್ ಇದೆ. ಆಯಿತಾ? ಎಸ್. ಲೆಟ್ ಅಸ್ ಸಿ. ನೋಡಿ ಐ ಆಮ್ ರೈಟಿಂಗ್ ಅ ನಾವೆಲ್ ಬಿಕಾಸ್ ಆಫ್ ಇಟ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಕ್ಟಿವ್ ವಾಯ್ಸ್. ನೋಡಿ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಸಬ್ಜೆಕ್ಟ್ ಇದೆ ಪ್ಲಸ್ ಅದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಬರುತ್ತೆ. ವರ್ಬನ್ಗೆ ಯಾವತ್ತು ಐ ಎನ್ ಜಿ ಹಚ್ತೀವಿ ನಾವು. ಯಾವುದೇ ಕಂಟಿನ್ಯೂಸ್ ಟೆನ್ಸ್ ಇರಲಿ ಅದಕ್ಕೆ ಐ ಎನ್ ಜಿ ಹಚ್ಚಬೇಕಾಗುತ್ತೆ. ಅದಕ್ಕೆ ಕಂಟಿನ್ಯೂಸ್ ಇದೆ. ಸೊ ಐ ಆಮ್ ರೈಟಿಂಗ್ ಅ ನಾವೆಲ್. ನಾನು ಒಂದು ಕಾದಂಬರಿಯನ್ನು ಬರೆಯುತ್ತಿದ್ದೇನೆ. ಏನರ್ಥ ಕೊಡ್ತೀರಿ? ಆವಾಗಲೇ ನೋಡಿದ್ದು ಬರೆಯುತ್ತೇನೆ, ಬಟ್ ಈಗ ನೋಡ್ತಾ ಇರೋದು ಬರೆಯುತ್ತಿದ್ದೇನೆ. ಓಕೆ. ಎಸ್. ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್. ನೋಡಿ ನಾವು ಚದುರಂಗವನ್ನು ಆಡುತ್ತಿದ್ದೇವೆ. ಏನರ್ಥ ಕೊಡ್ತೀರಿ? ಆಡುತ್ತಿದ್ದೇವೆ. ನೀನು ಇಂಗ್ಲೀಷ್ ಕವಿತೆಗಳನ್ನು ಕಲಿಸುತ್ತಿದ್ದಿ. ಏನರ್ಥ ಕೊಡ್ತೀರಿ? ಕಲಿಸುತ್ತಿದ್ದಿ. ಅಥವಾ ಪ್ಲೂರಲ್ ಆಗಿದ್ದರೆ ಕಲಿಸುತ್ತಿದ್ದೀರಿ. ಸೊ ಹಿ ಈಸ್ ಬ್ರೇಕಿಂಗ್
ವೈಟ್ ಚೇರ್ಸ್, ಅವನು ಬಿಳಿಯ ಕುರ್ಚಿಗಳನ್ನು ಮುರಿಯುತ್ತಿದ್ದಾನೆ. ಏನರ್ಥ ಕೊಡ್ತಾರೆ? ಮುರಿಯುತ್ತಿದ್ದಾನೆ. ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್. ಸೊ ಶಿ ಈಸ್ ಸಿಂಗಿಂಗ್ ಸಾಂಗ್ಸ್, ಅವಳು ಹಾಡುಗಳನ್ನು ಹಾಡುತ್ತಿದ್ದಾಳೆ. ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್. ಅದು ಪ್ರಾಣಿಗಳನ್ನು ಕೊಲ್ಲುತ್ತಿದೆ. ಅವರು ಬಡ ಜನರಿಗೆ ಸಹಾಯ ಮಾಡುತ್ತಿದ್ದಾರೆ. ಸಹಾಯ ಮಾಡುತ್ತಿದ್ದಾರೆ. ಎಸ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಒನ್. ಓಕೆನಾ? ಇದ್ರನ್ನ ನೆಕ್ಸ್ಟ್ ಪೇಜ್ ನೋಡೋಣ. ಎಸ್, ಈ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಪ್ಯಾಸಿವ್ ವಾಯ್ಸ್ ನೋಡಿ. ಅಲ್ಲಿ ಏನಿದೆ ಅಲ್ಲಿ, ಜಸ್ಟ್ ಗೋ ಬ್ಯಾಕ್. ಐ ಆಮ್ ರೈಟಿಂಗ್ ಅ ನಾವೆಲ್ ಇದೆ. ಅದ್ರಲ್ಲಿ ಏನಾಗುತ್ತೆ? ಅ ನಾವೆಲ್ ಈಸ್ ಬೀಯಿಂಗ್. ನೋಡಿ, ನಾನು ಹೇಳಿದೆ ಪ್ಯಾಸಿವಲ್ಲಿ ಯಾವತ್ತು ಥರ್ಡ್ ಫಾರ್ಮ್ ಇತ್ತು ಅಂತ ಹೇಳಿದೆ. ಹಂಗಾಗಿ ರೈಟ್ ಏನಾಯ್ತು ರೀ? ರಿಟರ್ನ್ ಆಯ್ತು. ಹಾಗಿದ್ರೆ ಪ್ರೆಸೆಂಟ್ ಕಂಟಿನ್ಯೂವಸಲ್ಲಿ ಪ್ಯಾಸಿವ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾವೇನು ಏನು ಬಳಸ್ತಾ ಇದ್ದೀವಿ? ಬೀಯಿಂಗ್. ನೋಡಿ, ಅಲ್ಲಿ ರೈಟಿಂಗ್ ಇರುತ್ತೆ. ಆ ರೈಟಿಂಗನ್ನು ರಿಟರ್ನ್ ಮಾಡಬೇಕಾಗಿರೋ ಕಾರಣಕ್ಕೆ ನಾವೇನು ಮಾಡ್ತೀವಿ? ಎಕ್ಸ್ಟ್ರಾ ಬೀಯಿಂಗನ್ನು ಬಳಸ್ಕೊಳ್ತೀವಿ. ಬೀಯಿಂಗ್ ಬಳಸ್ಕೊಂಡಾಗ ಇಟ್ ಇಸ್ ಆಲ್ವೇಸ್ ಫೀಲ್ಸ್ ವಾಟ್ ಪ್ರೆಸೆಂಟ್ ಕಂಟಿನ್ಯೂವಸ್ ಪ್ಯಾಸಿವ್ ವಾಯ್ಸ್ ಅನ್ನು ಅರ್ಥ ಕೊಡ್ತೀವಿ. ಬೈ ಮೀ, ಕೊನೆಗೆ ಸಬ್ಜೆಕ್ಟ್ ಬಂದು ನೋಡಿ. ಅ ನಾವೆಲ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ಒಂದು ಕಾದಂಬರಿಯು ನನ್ನಿಂದ ಬರೆಯಲ್ಪಡುತ್ತಿದೆ. ಏನನ್ಬೇಕು ಕೊನೆಗೆ? ಬರೆಯಲ್ಪಡುತ್ತಿದೆ. ಬರೆಯುತ್ತಿದ್ದೇನೆ. ಪ್ರೆಸೆಂಟ್ ಆ್ಯಕ್ಟಿವ್. ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆ್ಯಕ್ಟಿವ್. ಬರೆಯಲ್ಪಡುತ್ತಿದೆ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ಯಾಸಿವ್ ವಾಯ್ಸ್ ಆಗುತ್ತೆ ಅಂತ. ಅ ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಅಸ್. ಕ್ರಿಕೆಟ್ ನಮ್ಮಿಂದ ಆಡಲ್ಪಡುತ್ತಿದೆ. ಆಡಲ್ಪಡುತ್ತಿದೆ. ಓಕೆ, ಎಸ್. ಸೊ ವೈಟ್ ಚೇರ್ಸ್ ಆರ್ ಬೀಯಿಂಗ್ ಬ್ರೋಕನ್ ಬೈ ಹಿಮ್. ಬಿಳಿಯ ಕುರ್ಚಿಗಳು ಅವನಿಂದ ಮುರಿಯಲ್ಪಡುತ್ತಿವೆ. ಏನನ್ಬೇಕ್ರಿ? ಮುರಿಯಲ್ಪಡುತ್ತಿವೆ. ಮುರಿಯಲ್ಪಡುತ್ತಿವೆ. isn't it? Yes. Next to devotional songs are being sung by her. ಅಂದರೆ ಭಕ್ತಿಗೀತೆಗಳು ಅವಳಿಂದ ಹಾಡಲ್ಪಡುತ್ತಿವೆ. ಏನಂತ ಅರ್ಥ ಕೊಡ್ತೀರಿ? ಅದು ಹಾಡಲ್ಪಡುತ್ತಿವೆ. ನೆಕ್ಸ್ಟು ಆ್ಯನಿಮಲ್ಸ್ ಆರ್ ಬೀಯಿಂಗ್ ಕಿಲ್ಡ್ ಬೈ ಇಟ್. ಪ್ರಾಣಿಗಳು ಅದರಿಂದ ಕೊಲ್ಲಲ್ಪಡುತ್ತಿವೆ. ಕೊಲ್ಲಲ್ಪಡುತ್ತಿವೆ. isn't it? Yes. Poor people are being helped by them. So ಬಡ ಜನರು ಅವರಿಂದ ಸಹಾಯ ಮಾಡಲ್ಪಡುತ್ತಿದ್ದಾರೆ. ಸಹಾಯ ಮಾಡಲ್ಪಡುತ್ತಿದ್ದಾರೆ. ಸೊ ದೀಸ್ ಆರ್ ನಥಿಂಗ್ ಬಟ್ ವಾಟ್ ಗೈಸ್? ಪ್ಯಾಸಿವ್ ಕನ್ನಡ. ನೋಡಿ, ಆ್ಯಕ್ಟಿವ್ ಕನ್ನಡಕ್ಕೂ ಪ್ಯಾಸಿವ್ ಕನ್ನಡಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದರೆ ಅಲ್ಲಿ ಸಬ್ಜೆಕ್ಟೇ ಮಾತಾಡ್ತೀವಿ. ನಾನು ಬರೆಯುತ್ತಿದ್ದೇನೆ. ಆದರೆ ಇಲ್ಲಿ ಬಂದರೆ ನನ್ನಿಂದ ಬರೆಯಲ್ಪಡುತ್ತಿದೆ. ನಾವು ಆಡುತ್ತಿದ್ದೇವೆ, ನಮ್ಮಿಂದ ಆಡಲ್ಪಡುತ್ತಿದೆ. ನಾವು ಕ್ರಿಕೆಟ್ ನೋಡುತ್ತಿದ್ದೇವೆ, ನಮ್ಮಿಂದ ನೋಡಲ್ಪಡುತ್ತಿದೆ. ದೆನ್ ಬಿಳಿಯ ಕುರ್ಚಿಗಳು ಮುರಿಯಲ್ಪಡುತ್ತಿವೆ. ಅಂದರೆ ನೀನು ಮುರಿಯುತ್ತಿ ಅಥವಾ ಅವನು ಮುರಿಯುತ್ತಾನೆ, ಅವನಿಂದ ಮುರಿಯಲ್ಪಡುತ್ತೀವಿ. ನೋಡಿ ಹೇಗಿದೆ ಕನ್ನಡ. ದಟ್ಸ್ ಕಾಲ್ಡ್ ಪ್ಯಾಸಿವ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಎಸ್, ಲೆಟ್ ಅಸ್ ಮೂವ್ ಫಾರ್ ದ ಪ್ರೆಸೆಂಟ್ ಪರ್ಫೆಕ್ಟ್. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಕ್ಟಿವ್ ವಾಯ್ಸಲ್ಲೇ ಇಲ್ಲಿ ಏನಾಗ್ತದೆ? ವರ್ಬ್ ಥರ್ಡ್ ಫಾರ್ಮ್ ಇರುತ್ತೆ. ಬಟ್ ಇದು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಪ್ಯಾಸಿವ್ ಇದೆ ಅಂತ ತಿಳ್ಕೊಂಡು ನಾವೇನು ಮಾಡ್ತೇವೆ? ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ಸಿ, ಇವಾಗ ನೋಡಿ, ಐ ಹ್ಯಾವ್ ರಿಟನ್ ಅ ನಾವೆಲ್ ಅಂದರೆ ನಾನು ಒಂದು ಕಾದಂಬರಿಯನ್ನು ಬರೆದಿದ್ದೇನೆ. ಏನರ್ಥ ಕೊಡ್ತೇ ಇದು? ಪ್ರೆಸೆಂಟ್ ಪರ್ಫೆಕ್ಟ್. ಆ್ಯಕ್ಷನ್ ಈಸ್ ಗೋಯಿಂಗ್ ಟು ಬಿ ಕ್ಲಿಯರ್. ಲೈಕ್ ಬರೆದಿದ್ದೇನೆ. ನೋಡಿ, ಅಲ್ಲೇನಾಗುತ್ತೆ? ಪ್ಯಾಸಿವ್ ಕನ್ನಡ ಏನಾಗುತ್ತೆ ರೀ? ಅ ನಾವೆಲ್ ಹ್ಯಾಸ್ ಬೀನ್. ಇಲ್ಲಿ ಸಿಂಗುಲರ್ ಇರೋದ್ರಿಂದ ಅಲ್ಲಿ ಹ್ಯಾವ್ ಏನಾಗುತ್ತೆ? ಹ್ಯಾಸ್ ಆಗುತ್ತೆ. ಸೊ ನಾವೆಲ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ. ನೋಡಿ, ಹ್ಯಾಸ್ ಬೀನ್. ಯಾಕೆ ಅಲ್ಲಿ ಬೀನ್ ಬರ್ತಂದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಪರ್ಫೆಕ್ಟ್ ಪ್ಯಾಸಿವ್ ಇದೆ ಅಂತ ಇಂಡಿಕೇಟ್ ಮಾಡಲಿಕ್ಕೆ ಅಲ್ಲಿ ಬೀನ್ ಬರ್ತಾ ಹೋಗುತ್ತೆ. ಸೊ ಐ ಹ್ಯಾವ್ ರಿಟನ್ ಅ ನಾವೆಲ್ ಏನಾಗುತ್ತೆ? ಅ ನಾವೆಲ್ ಹ್ಯಾಸ್ ಬಿನ್ ರಿಟನ್ ಬೈ ಮೀ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಅದನ್ನು ಬರೆದು ಪ್ಲಸ್ ಇದ್ದೇನೆ, ಬರೆದಿದ್ದೇನೆ. ವಿ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ನಾವು ಕ್ರಿಕೆಟನ್ನು ಆಡಿದ್ದೇವೆ. ಏನರ್ಥ ಕೊಡ್ತಾರೆ? ಆಡಿದ್ದೇವೆ. ಎಸ್, ಯು ಹ್ಯಾವ್ ಟಾಟ್ ಇಂಗ್ಲೀಷ್ ಪೋಯಮ್ಸ್. ನೀನು ಕನ್ನಡ ಕವಿತೆಗಳನ್ನು ಕಲಿಸಿದ್ದಿ. ಆರ್ ಪ್ಲೂರಲ್ ತಗೊಂಡ್ರೆ ಕಲಿಸಿದ್ದೀರಿ ಅನ್ನೋ ಅರ್ಥ ಕೊಡುತ್ತೆ. ಈ ಹ್ಯಾಸ್ ಬ್ರೋಕನ್ ವೈಟ್ ಚೇರ್ಸ್. ಅವನು ಬಿಳಿಯ ಕುರ್ಚಿಗಳನ್ನು ಮುರಿದಿದ್ದಾನೆ. ಏನರ್ಥ ಕೊಡ್ತಾರೆ? ಮುರಿದಿದ್ದಾನೆ. ಸೊ ಶಿ ಹ್ಯಾಸ್ ಸಂಗ್ ಆಲ್ ಡಿವೋಷನಲ್ ಸಾಂಗ್ಸ್. ಅವಳು ಭಕ್ತಿಗೀತೆಗಳನ್ನು ಹಾಡಿದ್ದಾಳೆ. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್.
ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಲ್ವಾ? ಹಾಡಿದ್ದಾಳೆ. ಸೊ ಅದು ಪ್ರಾಣಿಗಳನ್ನು ಕೊಂದಿದೆ. ಕೊಂದು ಪ್ಲಸ್ ಇದೆ, ಕೊಂದಿದೆ. ಓಕೆ, ದೆನ್ ಲಾಸ್ಟ್ ಒನ್, ದೇ ಹ್ಯಾವ್ ಹೆಲ್ಪ್ಡ್ ಪುವರ್ ಪೀಪಲ್. ಅವರು ಬಡ ಜನರಿಗೆ ಸಹಾಯ ಮಾಡಿದ್ದಾರೆ. ಸಹಾಯ ಮಾಡಿದ್ದಾರೆ. ಓಕೆನಾ? ಸೊ ದೀಸ್ ಆರ್ ನಥಿಂಗ್ ಬಟ್ ವಾಟ್ ಆಕ್ಟಿವ್ ಕನ್ನಡ. ಅಂದರೆ ಆಕ್ಟಿವ್ ವೈಸಲ್ಲಿ ಇರೋದ್ರಿಂದ ಈ ಕನ್ನಡ ಹಿಂಗೆ ಬರ್ತದೆ. ಇದೇ ಪ್ಯಾಸಿವ್ ವೈಸ್ ಆದ್ರೆ ಏನು ಬರ್ತೀವಿ ನೋಡಿ ಕನ್ನಡ? ಎಸ್, ಇಲ್ಲಿದೆ ನೋಡಿ, ಇಲ್ಲಿ ಆಬ್ಜೆಕ್ಟ್ ಫಸ್ಟ್ ಇದೆ, ಅಲ್ಲಿ ಸಬ್ಜೆಕ್ಟ್. ಆಕ್ಟಿವ್ ವೈಸ್ ಅಂದರೆ ಸಬ್ಜೆಕ್ಟ್ ಫಸ್ಟ್ ಇರುತ್ತೆ, ಅದು ವ್ಯಕ್ತಿ ಅಂತ ಅರ್ಥ. ಪ್ಯಾಸಿವ್ ವೈಸ್ ಅಂದರೆ ಆಬ್ಜೆಕ್ಟ್ ಫಸ್ಟ್ ಇರುತ್ತೆ, ಆ ವ್ಯಕ್ತಿ ಮಾಡಿರೋ ಕೆಲಸನ ಅರ್ಥ ಕೊಡ್ತೀವಿ. ಸೊ ಅ ನಾವೆಲ್ ಹ್ಯಾಸ್ ಬಿನ್ ರಿಟನ್ ಬೈ ಮೀ. ಒಂದು ಕಾದಂಬರಿ ನನ್ನಿಂದ ಬರೆಯಲ್ಪಟ್ಟಿತು. ಕನ್ನಡ ಏನು ಅರ್ಥ ಆಗುತ್ತೆ ರೀ? ಬರೆಯಲ್ಪಟ್ಟಿದೆ. ಬರೆದಿದ್ದೇನೆ, ನನ್ನಿಂದ ಬರೆಯಲ್ಪಟ್ಟಿದೆ. ನೋಡಿ, ಕ್ರಿಕೆಟ್ ಆಡಿದ್ದೇವೆ, ನಮ್ಮಿಂದ ಕ್ರಿಕೆಟ್ ಆಡಲ್ಪಟ್ಟಿದೆ. ಏನರ್ಥ ಕೊಡ್ತಾರೆ? ಆಡಲ್ಪಟ್ಟಿದೆ. ಎಸ್. ಸೊ ಹೀಗೆ ಎಲ್ಲವೂ ಕನ್ನಡ ಚೇಂಜ್ ಆಗ್ತಾ ಹೋಗ್ತು. ನೋಡಿ, ಇವಾಗ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಮುಗೀತು, ಪ್ರೆಸೆಂಟ್ ಕಂಟಿನ್ಯೂಸ್ ಮುಗೀತು, ಪ್ರೆಸೆಂಟ್ ಪರ್ಫೆಕ್ಟ್ ಮುಗೀತು. ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಗೈಸ್, ಇಟ್ಸ್ ಓನ್ಲಿ ಇನ್ 3 ಟೆನ್ಸಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದರೆ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಪ್ಯಾಸಿವ್ ಮಾಡಬೇಕಾದ್ರೆ ಬೀನ್ ತೊಗೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಅಲ್ಲಿ ಬೀನ್ ನಾವು ಆಕ್ಟಿವ್ ವಾಯ್ಸಲ್ಲಿ ಬಳಸ್ಕೊಳ್ತೀವಿ. ಐ ಹ್ಯಾವ್ ಬೀನ್ ಗೋಯಿಂಗ್, ವಿ ಹ್ಯಾವ್ ಬೀನ್ ಲರ್ನಿಂಗ್. ನೋಡಿ, ಅಲ್ಲಿ ಬೀನ್ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಆಲ್ರೆಡಿ ಆಕ್ಟಿವಲ್ಲಿ ಬೀನ್ ಬಂದಾಗ ಪ್ಯಾಸಿವಲ್ಲಿ ಅದರ ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ಅದನ್ನು ಬಳಸ್ಕೊಳ್ಳೋದಿಲ್ಲ. ಜಸ್ಟ್ ವಿ ಹ್ಯಾವ್ 3 ಆ್ಯಕ್ಷನ್ ಟೆನ್ಸಸ್ ಲೈಕ್ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್. ಇದು ಮತ್ತೆ ಮುಂದುವರೆದು ಪಾಸ್ಟ್ ಟೆನ್ಸಲ್ಲೂ ಕೂಡ ಸೇಮ್ ನಾವು ಬಳಸ್ತಾ ಹೋಗ್ತೀವಿ. ಅದನ್ನು ನೋಡ್ತಾ ಹೋಗೋಣ. ಎಸ್, ಫಾರ್ ಕಮ್ ಟು ನೆಕ್ಸ್ಟ್ ಪೇಜ್. ಸಿಂಪಲ್ ಪಾಸ್ಟ್. ನೋಡಿ, ಸಿಂಪಲ್ ಪಾಸ್ಟ್ ಸ್ಟ್ರಕ್ಚರ್ ಹೆಂಗಿದೆ ನೋಡಿ. ಸಿ, ಸೊ ಸಬ್ಜೆಕ್ಟ್ ಇದೆ, ವರ್ಬ್ 2 ಇದೆ. ಏನಿದೆ ರೀ? ವರ್ಬ್ 2 ಇದೆ. ಸಿ, ವರ್ಬ್ 2 ಬರುತ್ತೆ, ಯಾವತ್ತು ಕೂಡ ವರ್ಬ್ 2. ಸಿಂಪಲ್ ಪಾಸ್ಟ್ ಅಫರ್ಮೇಟಿವ್ ಅಲ್ಲಿ ಯಾವತ್ತು ವರ್ಬ್ 2. ವರ್ಬ್ 2 ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬಳಕೆ ಆಗಲ್ಲ. ಜಸ್ಟ್ ಕೀಪ್ ರಿಮೆಂಬರಿಂಗ್. ವರ್ಬ್ 2 ಇದೆ ನೋಡಿ, ಸಿಂಪಲ್ ಪಾಸ್ಟ್. ಅದು ವರ್ಬ್ 2 ಅಂದರೆ ಅದು ಆಕ್ಟಿವ್ ವಾಯ್ಸಲ್ಲಿ ಮಾತ್ರ, ಅಂದರೆ ಅಫರ್ಮೇಟಿವಲ್ಲಿ ಮಾತ್ರ ವರ್ಬ್ 2 ಬರುತ್ತೆ. ಮತ್ತು ನೆಗೆಟಿವ್ ಮಾಡಿದ್ರೆ ಅಗೇನ್ ವರ್ಬ್ 1 ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ರೈಟ್ ಅ ನಾವೆಲ್. ಅದನ್ನು ನೆಗೆಟಿವ್ ಮಾಡಿದಾಗ ಐ ಡಿಡ್ ನಾಟ್ ರೈಟ್ ಅ ನಾವೆಲ್ ಅನ್ಬೇಕು ಹೊರತು ಐ ಡಿಡ್ ನಾಟ್ ರೋಟ್ ಅನ್ಬಾರ್ದು. ಐ ರೋಟ್ ಅ ನಾವೆಲ್. ನಾನು ಒಂದು ಕಾದಂಬರಿಯನ್ನು ಬರೆದೆನು. ಜಸ್ಟ್ ಕಂಪ್ಲೀಟೆಡ್ ಆ್ಯಕ್ಷನ್. ಇಟ್ ಶೋಸ್ ಜಸ್ಟ್ ಪ್ರೆಸೆಂಟ್, ಜಸ್ಟ್ ನಾವು ಕಂಪ್ಲೀಟೆಡ್ ಆರ್ ಇನ್ ವೆರಿ ಫಾಸ್ಟ್. ಆಗ ತಾನೇ ಮುಗಿದ ಅಥವಾ ಹಿಂದೆ ಎಂದೋ ಮುಗಿದು ಹೋದ ಕ್ರಿಯೆಗಳನ್ನು ಹೇಳೋದಕ್ಕೆ ಸಿಂಪಲ್ ಪಾಸ್ಟ್ ಅಂತ ಕರೀತಾರೆ. ವರ್ಬ್ 2 ಸಿಂಪಲ್ ಪಾಸ್ಟ್ ಅಫರ್ಮೇಟಿವ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬಳಕೆ ಆಗೋದಿಲ್ಲ. ಜಸ್ಟ್ ಕೀಪ್ ರಿಮೆಂಬರಿಂಗ್. ಓಕೆ, ಎಸ್, ಲೆಟ್ ಅಸ್ ಮೂವ್. ಐ ರೋಟ್ ಅ ನಾವೆಲ್. ನಾನು ಒಂದು ಕಾದಂಬರಿಯನ್ನು ಬರೆದೇನು. ಏನರ್ಥ ಕೊಡ್ತೀರಿ? ಬರೆದೇನು. ಈ ಕಡೆ ಬಂದಾಗ ಅ ನಾವೆಲ್ ವಾಸ್ ರಿಟನ್ ಬೈ ಮೀ. ಒಂದು ಕಾದಂಬರಿ ನನ್ನಿಂದ ಬರೆಯಲ್ಪಡುತ್ತದೆ. ಸಾರಿ, ಬರೆಯಲ್ಪಟ್ಟಿದೆ. ಏನು ಹೇಳ್ಬೇಕ್ರಿ? ಬರೆಯಲ್ಪಟ್ಟಿತು. ಎಸ್, ನಾನು ಬರೆದೇನು, ನನ್ನಿಂದ ಬರೆಯಲ್ಪಟ್ಟಿತು. ಲೈಕ್ ದ್ಯಾಟ್. ಸೊ ವಿ ಪ್ಲೇ ಕ್ರಿಕೆಟ್. ಕ್ರಿಕೆಟ್ ವಾಸ್ ಪ್ಲೇಡ್ ಬೈ ಮೀ. ನನ್ನಿಂದ ನಾನು ಕ್ರಿಕೆಟನ್ನು ಆಡುತ್ತೇನೆ, ನನ್ನಿಂದ ಕ್ರಿಕೆಟ್ ಆಡಲ್ಪಟ್ಟಿತು. ಏನು ಹೇಳ್ಬೇಕ್ರಿ ಇಲ್ಲಿ? ಆಡಲ್ಪಟ್ಟಿತು. ಹೀಗೆ ಎಲ್ಲವೂ ಬರ್ತಾ ಹೋಗುತ್ತೆ. ಸೊ ಸಿಂಪಲ್ ಪಾಸ್ಟಲ್ಲಿ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ನಾವು ನೋಡ್ತಾ ಇದ್ದೀವಿ. ಇದನ್ನೇ ನಾವು ಮುಂದುವರಿಸಿದ್ರೆ, ಎಸ್, ಕಮ್ ಟು ನೋ ಪಾಸ್ಟ್ ಕಂಟಿನ್ಯೂಸ್. ಯಾವುದರಲ್ಲಿದೆ ರೀ? ಪಾಸ್ಟ್. ಯಾವುದೇ ಕಂಟಿನ್ಯೂಸಲ್ಲಿ ಏನಿರ್ತದೆ ಹೇಳಿದೆ ನಾನು? ವರ್ಬ್ 1 ING ಇರ್ತೀವಿ. ಸೊ ಐ ವಾಸ್ ರೈಟಿಂಗ್ ಅ ನಾವೆಲ್. ಏನು ಅರ್ಥ ಕೊಡ್ತಿದ್ದು? ಐ ವಾಸ್ ರೈಟಿಂಗ್ ಎ ನಾವೆಲ್. ಇದನ್ನೇ ನಾವು ಪ್ಯಾಸಿವ್ ನೋಡಿದ್ರೆ ಏನಾಗ್ತದೆ ನೋಡೋಣ. ಅ ನಾವೆಲ್ ವಾಸ್ ಬೀಯಿಂಗ್ ರಿಟನ್ ಬೈ ಮೀ. ಒಂದು ಕಾದಂಬರಿ ನನ್ನಿಂದ ಬರೆಯಲ್ಪಡುತ್ತಿತ್ತು. ನೋಡಿ, ಅಲ್ಲಿ ಬರೆಯುತ್ತೇನೆ, ಇಲ್ಲಿ ಬರೆಯಲ್ಪಡುತ್ತಿತ್ತು. ಓಕೆ, ಎಸ್. ನೆಕ್ಸ್ಟ್, ವಿ ವರ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ನಾವು ಚದುರಂಗವನ್ನು ಆಡುತ್ತಿದ್ದೇವೆ. ಅದೇ ಪ್ಯಾಸಿವ್ ಹೋದ್ರೆ ಏನಾಗುತ್ತೆ? ಕ್ರಿಕೆಟ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ಅಸ್. ನಮ್ಮಿಂದ ಕ್ರಿಕೆಟ್ ಆಡಲ್ಪಡುತ್ತಿದೆ. ಲೈಕ್ ದಿಸ್. ಓಕೆನಾ? ಹೀಗೆ ಬದಲಾಗ್ತಾ ಹೋಗ್ತವೆ. ಸೊ ದೆನ್ ಕಮ್ ಟು ಪಾಸ್ಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸಲ್ಲಿರೋ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸನ್ನು ನಾವು ಪಾಸ್ಟ್ ಪರ್ಫೆಕ್ಟಲ್ಲಿ ನೋಡಿದಾಗ ಏನಾಗ್ತಾ ಹೋಗುತ್ತೆ? ಸೊ ಐ ಹ್ಯಾಡ್ ರಿಟನ್ ಅ ನಾವೆಲ್. ಐ ಹ್ಯಾಡ್ ರಿಟನ್ ಅ ನಾವೆಲ್. ಇದೇನಾಗುತ್ತೆ? ಅ ನಾವೆಲ್ ವಾಸ್. ಏನಾಗುತ್ತೆ ರೀ? ಅ ನಾವೆಲ್ ವಾಸ್, ಸಾರಿ, ಅ ನಾವೆಲ್ ಹ್ಯಾಡ್ ಬೀನ್ ರಿಟನ್ ಬೈ ಮೀ. ನೆಕ್ಸ್ಟ್ ಪೇಜಲ್ಲಿ ಅದೇ ಇದೆ ನೋಡಿ. ನೆಕ್ಸ್ಟ್ ಪೇಜಲ್ಲಿ ಏನಿದೆ ರೀ? ಪಾಸ್ಟ್ ಪರ್ಫೆಕ್ಟ್ ಪ್ಯಾಸಿವ್ ವಾಯ್ಸಲ್ಲಿ ಅ ನಾವೆಲ್ ಹ್ಯಾಡ್ ಬೀನ್ ರಿಟನ್ ಬೈ ಮೀ. ಅದೇ ಇದೆ. ಆಯಿತಾ? ಹೀಗೆ ಆ್ಯಕ್ಟಿವಲ್ಲಿರೋದನ್ನು ಪ್ಯಾಸಿವ್ ಮಾಡಿ ಇಷ್ಟು ಗೊತ್ತಿದ್ರೆ ಸಾಕು ನಮಗೆ. ಅಲ್ಲಿ ಸಬ್ಜೆಕ್ಟ್ ಬಳಸ್ತೇವೆ, ಇಲ್ಲಿ ಆಬ್ಜೆಕ್ಟ್ ಬಳಸ್ತೇವೆ, ಅಷ್ಟೇ ವ್ಯತ್ಯಾಸ. ಬೈ ಮೀ ಸಬ್ಜೆಕ್ಟನ್ನು ಬೈ ಮೀ ಮಾಡ್ಕೊಳ್ತೇವೆ, ಮತ್ತು ಅಲ್ಲಿ ಸಬ್ಜೆಕ್ಟ್ ಫಸ್ಟ್ ಬಂದರೆ ಇಲ್ಲಿ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಆ ಸಬ್ಜೆಕ್ಟ್ ಕೊನೆಗೆ ಬೈ ಮೀ, ಬೈ ಅಸ್. ನೋಡಿ, ಇದೇನಾಗಬೇಕಾಗಿತ್ತು? ಆ್ಯಕ್ಚುಲಿ ಬೈ ಅಸ್ ಆಗಬೇಕಾಗಿದೆ.
ಆಯಿತಾ, ಈ ಥರದಲ್ಲಿ ಬರ್ತಾ ಹೋಗ್ತವೆ. ಸೊ ಹಂಗಾಗಿ ಇವುಗಳ ಬಗ್ಗೆ ಗಮನ ಹರಿಸ್ಬೇಕು ನಂತು ನಾವು. ಇವುಗಳ ಬಗ್ಗೆ ಗಮನ ಹರಿಸಿದರೆ ಮಾತ್ರ ವಿ ಆರ್ ಪರ್ಫೆಕ್ಟ್ ಇನ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ಸ್. ಲೆಟ್ ಅಸ್ ಡೂ ಬಾಯ್ಸ್, you do one thing, just go on with watching all the videos and making a screenshot, and after you are going to write with Kannada and even English, and while you are going to reading day by day you will get practice yourself, and you just keep practice yourself, keep rocking, then you will get learn very easily. ಅದು ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಟ್ ನೀಡ್ಸ್ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಬೇಕಾಗುತ್ತೆ ಅದಕ್ಕೆ. ಎಸ್, ಲೆಟ್ ಅಸ್ ಮೂವ್. ಎಸ್, ಇವಾಗ ಆಕ್ಸಿಲರೀಸ್ ಅಂತ ಸ್ವಲ್ಪ ಬರ್ತವೆ. ವಾಟ್ ಯು ಮೀನ್ ಆಕ್ಸಿಲರೀಸ್? ಆಕ್ಸಿಲರೀಸ್ ಅಂದರೆ ಬೇರೆ ಏನೂ ಅಲ್ಲ ರೀ. ಸಿ, ಎಸ್, ಹಾಂ ನೋಡಿ, ಇನ್ನು ಇಲ್ಲಿವರೆಗೂ ನಾವು ಟೆನ್ಸಸ್ಸಲ್ಲಿರುವಂಥ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ಸನ್ನು ನೋಡಿದ್ದೇವೆ, ಆಯಿತಾ. ಟೆನ್ಸಸ್ಸಲ್ಲಿರುವಂಥ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ಸನ್ನು ನೋಡಿದ್ದೇವೆ, ಆಯಿತಾ. ಇವಾಗ ಏನು ನೋಡೋಣ, ಆಕ್ಸಿಲರೀಸಲ್ಲಿರುವಂಥ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ಸನ್ನು ನೋಡ್ತಾ ಹೋಗಿ. ಆಕ್ಸಿಲರಿ ಅಂದರೆ ಏನು ರೀ? ಐ ಆಲ್ರೆಡಿ ಟೋಲ್ಡ್ ಯು, ಓಕೆನಾ. ನೋಡಿ ಇಲ್ಲಿ ಐ ಶಾಲ್ ರೈಟ್ ಅ ನಾವೆಲ್ ಇದೆ. ನಾನು ಒಂದು ಕಾದಂಬರಿಯನ್ನು ಬರೆಯುವೆನು. ಏನರ್ಥ ಕೊಡುತ್ತಾರೆ ಇದು? ಬರೆಯುವೆನು, ಆಯಿತಾ. ಈ ಕಡೆ ಬಂದಾಗ ಅ ನಾವೆಲ್ ಶಾಲ್ ಬಿ ರಿಟನ್ ಬೈ ಮೀ. ಒಂದು ಕಾದಂಬರಿಯು ನನ್ನಿಂದ ಬರೆಯಲ್ಪಡುತ್ತದೆ ಅಥವಾ ಬರೆಯಲ್ಪಡುವುದು. ಏನರ್ಥ ಕೊಡ್ತಾರೆ? ಬರೆಯಲ್ಪಡುವುದು. ಎಸ್, ನಾನು ಒಂದು ಕಾದಂಬರಿಯನ್ನು ಬರೆಯುವೆನು, ನನ್ನಿಂದ ಒಂದು ಕಾದಂಬರಿಯು ಬರೆಯಲ್ಪಡುವುದು. ವಿ ಹ್ಯಾವ್ ಸೆಕೆಂಡ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ದ್ಯಾಟ್. ನೋಡಿ, ಇದು ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ ನಾವು. ಫ್ಯೂಚರ್ ಅಫರ್ಮೇಟಿವ್ ಬಿಟ್ಟರೆ ಬೇರೆ ಯಾವ ಟೆನ್ಸಸ್ ಏನು ಮಾಡಲಿಕ್ಕೆ ಬರೋದಿಲ್ಲ ರೀ? ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಮಾಡಲಿಕ್ಕೆ ಬರೋದೇ ಇಲ್ಲ. ಬಿಕಾಸ್ ಆ್ಯಕ್ಟಿವ್ ವಾಯ್ಸಲ್ಲಿ ನಾವು ಐ ಶಾಲ್ ಅಂತೀವಿ, ಬಟ್ ಈ ಕಡೆ ಐ ಶಾಲ್ ಬಿ ತೊಗೊಂಡ್ಬಿಡ್ತೀವಿ. ಅಂದರೆ ನಾವೆಲ್ ಹ್ಯಾಸ್ ಬೀನ್, ಆ ನಾವೆಲ್ ಶಾಲ್ ಬಿ, ಇಲ್ಲೇ ಬಿ ತೊಗೊಂಡಿರ್ತೀವಲ್ವಾ, ಹಾಗಾಗಿ ಬರೋದು. ಯಾಕಂದರೆ ಫ್ಯೂಚರ್ ಕಂಟಿನ್ಯೂವಸಲ್ಲಿ ಬಿ ಆಟೋಮೆಟಿಕ್ ಬಳಸ್ಕೊಳ್ತೀವಿ. ನೋಡಿ, ಐ ಆಮ್ ರೈಟಿಂಗ್, ನಾನು ಬರೆಯುತ್ತಿದ್ದೇನೆ, ಈಸ್ ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್. ಐ ವಾಸ್ ರೈಟಿಂಗ್, ನಾನು ಬರೆಯುತ್ತಿದ್ದೇನು, ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್. ಐ ಶಾಲ್ ಬಿ ರೈಟಿಂಗ್, ನಾನು ಬರೆಯುತ್ತಿರುತ್ತೇನೆ, ಇಸ್ ಕಾಲ್ಡ್ ಫ್ಯೂಚರ್ ಕಂಟಿನ್ಯೂವಸ್ ಟೆನ್ಸ್. ನೋಡಿ, ಪ್ರಾರಂಭದಲ್ಲೇ ನಾವು ಬಿ ತೆಗೆದುಕೊಳ್ಳೋದ್ರಿಂದ ಸೊ ಫ್ಯೂಚರಲ್ಲಿ ಸಿಂಪಲ್ ಫ್ಯೂಚರ್ ಬಿಟ್ಟರೆ ಯಾವೂ ಬರೋದಿಲ್ಲ. ಆ ಸಿಂಪಲ್ ಫ್ಯೂಚರ್ಗಳ ಜೊತೆಗೆ ನಾವೇನು ಮಾಡ್ತೀವಿ ರೀ? ಎಲ್ಲದಕ್ಕೂ ಆಕ್ಸಿಲರೀಸನ್ನು ಬಳಸ್ತಾ ಹೋಗ್ತೀವಿ. ನೋಡಿ, ವಿ ಹ್ಯಾವ್ ಟು ಪ್ಲೇ ಕ್ರಿಕೆಟ್ ಅಂದರೆ ನಾವು ಕ್ರಿಕೆಟನ್ನು ಆಡಬೇಕು. ಏನರ್ಥ ಕೊಡ್ತೀವಿ ಅದು? ನಾವು ಕ್ರಿಕೆಟನ್ನು ಆಡಬೇಕು, ಇಸ್ಂಟ್ ಇಟ್? ಎಸ್, ಇದು ಆಕ್ಸಿಲರಿ. ಇಟ್ ಇಂಡಿಕೇಟ್ಸ್ ಡಿಸೈರ್ ಆಫ್ ದಿ ಪರ್ಸನ್. ಬೆಳಗ್ಗೆ ಡಿಸ್ಕಷನ್ ಮಾಡಿದ್ದೇವೆ ನಾವು, ಆಯಿತಾ. ಎಸ್, ಈ ಕಡೆ ಬಂದಾಗ ಕ್ರಿಕೆಟ್ ಹ್ಯಾಸ್ ಟು ಬಿ ಪ್ಲೇಡ್ ಬೈ ಅಸ್. ಕ್ರಿಕೆಟ್ ನಮ್ಮಿಂದ ಆಡಲ್ಪಡಬೇಕು. ಏನಂತ ಅರ್ಥ ಕೊಡ್ತಾರೆ? ಆಡಲ್ಪಡಬೇಕು, ಇಸ್ಂಟ್ ಇಟ್? ಎಸ್. ಸೊ ಯು ಹ್ಯಾಡ್ ಟು ಟೀಚ್ ಇಂಗ್ಲೀಷ್ ಪೋಯಮ್ಸ್. ನೀನು ಇಂಗ್ಲೀಷ್ ಕವಿತೆಗಳನ್ನು ಕಲಿಸಬೇಕಿತ್ತು. ನೋಡಿ, ಇದು ಪಾಸ್ಟ್ ಆಕ್ಸಿಲರಿ. ಇದೇನರ್ಥ ಕೊಡ್ತೀರಿ? ನೀನು ಇಂಗ್ಲೀಷ್ ಕವಿತೆಗಳನ್ನು ಕಲಿಸಬೇಕಿತ್ತು. ಇಂಗ್ಲೀಷ್ ಪೋಯಮ್ ಹ್ಯಾಸ್ ಟು ಬಿ. ಇಂಗ್ಲೀಷ್ ಪೋಯಮ್ ಹ್ಯಾಡ್ ಟು ಬಿ. ಆ್ಯಕ್ಚುಲಿ ಏನಾಗಬೇಕ್ರಿ? ಇದು ಹ್ಯಾಡ್ ಆಗಬೇಕು. ಆ್ಯಕ್ಚುಲಿ ಏನಾಗಬೇಕ್ರಿ? ಹ್ಯಾಡ್. ಪಾಸ್ಟ್ ಇದೆ ಅಲ್ವಾ? ಎಸ್, ಇಂಗ್ಲೀಷ್ ಪೋಯಮ್ಸ್ ಹ್ಯಾಡ್ ಟು ಬಿ ಟಾಟ್ ಬೈ ಯು. ಇಂಗ್ಲೀಷ್ ಕವಿತೆಗಳು ನಿನ್ನಿಂದ ಕಲಿಸಲ್ಪಡಬೇಕಿತ್ತು. ಏನರ್ಥ ಕೊಡ್ತೀರಿ? ಕಲಿಸಲ್ಪಡಬೇಕಿತ್ತು. ಏನರ್ಥ ಕೊಡ್ತಾರೆ? ಕಲಿಸಲ್ಪಡಬೇಕಿತ್ತು. ಹಿ ಕ್ಯಾನ್ ಬ್ರೇಕ್ ವೈಟ್ ಚೇರ್ಸ್. ಅವನು ಬಿಳಿಯ ಕುರ್ಚಿಗಳನ್ನು ಮುರಿಯಬಲ್ಲ. ಕನ್ನಡ ಅರ್ಥ ಏನು ಕೊಡ್ತಾರೆ? ಅವನು ಬಿಳಿಯ ಕುರ್ಚಿಗಳನ್ನು ಮುರಿಯಬಲ್ಲ. ಈ ಕಡೆ ಬಂದಾಗ ವೈಟ್ ಚೇರ್ಸ್ ಕ್ಯಾನ್ ಬಿ ಬ್ರೋಕನ್ ಬೈ ಹಿಮ್. ಬಿಳಿಯ ಕುರ್ಚಿಗಳು ಅವನಿಂದ ಮುರಿಯಲ್ಪಡಬಲ್ಲವು. ಏನರ್ಥ ಕೊಡ್ತಾರೆ? ಮುರಿಯಲ್ಪಡಬಲ್ಲವು. ಎಸ್, ಏನಾಗುತ್ತೆ? ಮುರಿಯಲ್ಪಡಬಲ್ಲವು. ಈ ಕಡೆ ಶಿ ಕುಡ್ ಸಿಂಗ್ ಡಿವೋಷನಲ್ ಸಾಂಗ್ಸ್. ಅವಳು ಭಕ್ತಿಗೀತೆಗಳನ್ನು ಹಾಡಬಲ್ಲವಳಾಗಿದ್ದಳು. ಪ್ರೆಸೆಂಟಲ್ಲಿ ಏನಾಗುತ್ತೆ? ಹಾಡಬಲ್ಲವಳಾಗಿದ್ದಳು. ಈ ಕಡೆ ಬಂದಾಗ ಡಿವೋಷನಲ್ ಸಾಂಗ್ಸ್ ಕುಡ್ ಬಿ ಸಂಗ್ ಬೈ ಹರ್. ಅಂದರೆ ಭಕ್ತಿಗೀತೆಗಳು ಅವಳಿಂದ ಹಾಡಲ್ಪಡಬಲ್ಲವಾಗಿದ್ದವು. ಏನನ್ಬೋದು ನಾವು? ಹಾಡಲ್ಪಡಬಲ್ಲವಾಗಿದ್ದವು.
ಹಾಡಲ್ಪಡಬಲ್ಲದಾಗಿದ್ದವು. ಲೆಸ್ ಪ್ಯಾಸಿವ್ ವಾಯ್ಸ್ ಅಂದರೆ ಈ ಕಡೆ ವ್ಯಕ್ತಿ ಮಾಡಿರೋ ಕೆಲಸದ ಬಗ್ಗೆ ಹೇಳಿದರೆ, ಆ ಕಡೆ ವ್ಯಕ್ತಿಯಿಂದ ಮಾಡಲ್ಪಟ್ಟ ಕೆಲಸದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ವಿ ನಾವು. ಅದಕ್ಕೋಸ್ಕರ ನೀವು ತಿಳ್ಕೋಬೇಕು. ಇಟ್ ಮೇ ಕಿಲ್ ಆ್ಯನಿಮಲ್ಸ್, ಅದು ಪ್ರಾಣಿಗಳನ್ನು ಕೊಲ್ಲಬಹುದು. ಅರ್ಥ ಏನ್ರಿ ಕನ್ನಡದಲ್ಲಿ? ಅದು ಪ್ರಾಣಿಗಳನ್ನು ಕೊಲ್ಲಬಹುದು. ನೋಡಿ, ಬಹುದು ಇಟ್ ಇಂಡಿಕೇಟ್ಸ್ ವಾಟ್ ಏನು, ಪಾಸಿಬಿಲಿಟೀಸ್, ಸಾಧ್ಯತೆಯನ್ನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಈ ಕಡೆ ಬಂದಾಗ ಆ್ಯನಿಮಲ್ಸ್ ಮೇ ಬಿ ಕಿಲ್ಡ್ ಬೈ ಇಟ್, ಪ್ರಾಣಿಗಳು ಅದರಿಂದ ಕೊಲ್ಲಲ್ಪಡಬಹುದು, ಕೊಲ್ಲಲ್ಪಡಬಹುದು. ಲೈಕ್ ದಿಸ್, ಇಸ್ಂಟ್ ಇಟ್? ಎಸ್. ಈ ಕಡೆ ಬಂದಾಗ ದೇ ಮೈಟ್ ಹೆಲ್ಪ್ ಪುವರ್ ಪೀಪಲ್, ಅವರು ಜನರಿಗೆ ಸಹಾಯ ಮಾಡಬಹುದಾಗಿತ್ತು. ಏನರ್ಥ ಕೊಡ್ತೀವಿ ಕನ್ನಡ? ಸಹಾಯ ಮಾಡಬಹುದಾಗಿತ್ತು, ಸಹಾಯ ಮಾಡಬಹುದಾಗಿತ್ತು. ಓಕೆನಾ? ಈ ಪ್ಯಾಸಿವ್ ಕಡೆ ಬಂದಾಗ ಪುವರ್ ಪೀಪಲ್ ಮೈಟ್ ಬಿ ಹೆಲ್ಪ್ಡ್ ಬೈ ದೆಮ್, ಸಹಾಯ ಮಾಡಲ್ಪಡಬಲ್ಲವರಾಗಿದ್ದರು. ಏನರ್ಥ ಕೊಡ್ತೀರಿ? ಸಹಾಯ ಮಾಡಲ್ಪಡಬಲ್ಲವರಾಗಿದ್ದರು. ಏನರ್ಥ ಕೊಡ್ತೀರಿ? ಸಹಾಯ ಮಾಡಲ್ಪಡಬಲ್ಲವರಾಗಿದ್ದರು. ನೋಡಿ, ಕೊನೆಗೊಂದಿದೆ, ರಮೇಶ್ ಮಸ್ಟ್ ಪಾಸ್ ದಿಸ್ ಎಕ್ಸಾಮ್. ರಮೇಶ್ ಈ ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಏನಂತ ಅರ್ಥ ಕೊಡ್ತಿದ್ದು? ದೇರ್ ಇಸ್ ನೋ, ಎಸ್, ರಮೇಶ್ ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು. ಏನಂತ ಅರ್ಥ ಕೊಡ್ತಿರೋದು? ಎಸ್, ರಮೇಶ್ ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು. ಎಸ್, ಏನರ್ಥ ಕೊಡ್ತಿದ್ದು? ರಮೇಶ್ ಪರೀಕ್ಷೆಯನ್ನು ಎಸ್, ರಮೇಶ್ ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು. ಈ ಕಡೆ ಬಂದಾಗ ದಿಸ್ ಎಕ್ಸಾಮ್ ಮಸ್ಟ್ ಬಿ ಪಾಸ್ಡ್ ಬೈ ರಮೇಶ್, ಅಂದರೆ ರಮೇಶನಿಂದ ಈ ಪರೀಕ್ಷೆ ಪಾಸ್ ಆಗಲ್ಪಡಲೇಬೇಕು. ಏನರ್ಥ ಕೊಡ್ತೀರಿ? ಪಾಸ್ ಆಗಲ್ಪಡಲೇಬೇಕು. ನೋಡಿ, ಪಾಸ್ ಆಗಲ್ಪಡಲೇಬೇಕು. ನೋಡಿ, ಹಿಯರ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಅಪ್ಲೈಡ್ ಫಾರ್ only tenses, it apply even auxiliaries also. So each and every auxiliary gives different meaning in using active into passive voice. ನೋಡಿ, so has to ಅಂತ ಬರುತ್ತೆ, ಬೇಕು, has to be ಬೇಕಿತ್ತು, ಅಂದರೆ ಮಾಡಲ್ಪಡಬೇಕಿತ್ತು, ಅಂದರೆ ಈ ಥರದಲ್ಲಿ ಅರ್ಥ ಕೊಡ್ತಾ ಹೋಗುತ್ತೆ. ದೆನ್ ಹ್ಯಾಡ್ ಟು ಅಂತ ಬರುತ್ತೆ, ಮಾಡಲೇಬೇಕಿತ್ತು, ಹ್ಯಾಡ್ ಟು ಬಿ ದನ್ ಮಾಡಲ್ಪಡಲೇಬೇಕಿತ್ತು. ಇನ್ನೊಂದು ಮೇ ಅಂತ ಬರುತ್ತೆ, ಅವ್ರು ಕ್ಯಾನ್ ಅಂತ ಬರುತ್ತೆ. ಸೊ ಕ್ಯಾನ್ ಬಿ ಅಂದರೆ ಇಟ್ ಕ್ಯಾನ್ ಹೆಲ್ಪ್, ಸೊ ಇಟ್ ಕ್ಯಾನ್ ಬಿ ಹೆಲ್ಪ್ಡ್. ಸಹಾಯ ಮಾಡಲ್ಪಡಬಲ್ಲದು, ಸಹಾಯ ಮಾಡಲ್ಪಡಲೇಬೇಕಿತ್ತು. ಈ ಥರದಲ್ಲಿ ತುಂಬ ಡಿಫ್ರೆಂಟ್ ಮೀನಿಂಗನ್ನು ಕೊಡ್ತಾ ಹೋಗ್ತವೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ವಾಟ್ ಯು ನೋ ಇನ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್. ಓಕೆ, ಜಸ್ಟ್ ಲೆಟ್ ಅಸ್ ಮೂವ್ ಫಾರ್ ಅಗೇನ್ 15th. ಓಕೆ, ಎಸ್. ಸೊ ನೋಡ್ತಾ ಹೋಗೋಣ. ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ನೋಡಿದ್ದೇವೆ, ದೆನ್ ಪಾಸ್ಟ್ ಪರ್ಫೆಕ್ಟ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ನೋಡಿದ್ದೇವೆ, ಪಾಸ್ಟ್ ಕಂಟಿನ್ಯೂಸ್ ಪ್ಯಾಸಿವ್ ವಾಯ್ಸ್ ನೋಡಿದ್ದೇವೆ, ಪಾಸ್ಟ್ ಕಂಟಿನ್ಯೂಸ್ ಆಕ್ಟಿವ್ ವಾಯ್ಸ್ ನೋಡಿದ್ದೇವೆ, ದೆನ್ ಸಿಂಪಲ್ ಪಾಸ್ಟ್, ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ಯಾಸಿವ್ ವಾಯ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಆಕ್ಟಿವ್ ವಾಯ್ಸ್, ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ಯಾಸಿವ್ ವಾಯ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಆಕ್ಟಿವ್ ವಾಯ್ಸ್, ಸೊ ಸಿಂಪಲ್ ಪ್ರೆಸೆಂಟ್, ಸೊ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ದೆನ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್. ಕ್ಲಿಯರ್? ಎಸ್. ಇವಾಗ if you have any doubts regarding what, if you have any doubt regarding active into passive, ನೋಡಿ ಇವುಗಳನ್ನು ನಾವು ನೆಗೆಟಿವ್ ಮಾಡ್ಬೋದು. ಮೈಂಡ್ ಇಟ್, ನಾಟ್ ಓನ್ಲಿ ಡೂ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಸ್ ಅಫರ್ಮೇಟಿವ್, ಕ್ಯಾನ್ ಡೂ ದಿಸ್ ಒನ್ ಆಸ್ ನೆಗೆಟಿವ್, ಇಂಟರೋಗೇಟಿವ್, ಈವನ್ ನೆಗೆಟಿವ್ ಇಂಟರೋಗೇಟಿವ್. ಸ್ವಲ್ಪ ಎಲ್ಲ ಟೆನ್ಸಲ್ಲಿ ಒಂದು ನೆಗೆಟಿವ್ನ ತೋರಿಸ್ಬಿಡ್ತೇನೆ ನಿಮಗೆ. ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಪೇಜ್. ಓಕೆ, ಸಿ, ಇವಾಗ ಈ ಕಡೆ ನಾವೇನು ಮಾಡೋಣ, ಆಕ್ಟಿವ್ ಅಂತ ತಗೊಳ್ಳೋಣ, ಆಕ್ಟಿವ್ ವಾಯ್ಸಸ್, ಇಸ್ಂಟ್ ಇಟ್? ಈ ಕಡೆ ಏನು ತಗೊಳ್ಳೋಣ, ಪ್ಯಾಸಿವ್ ಅಂತ ತಗೊಳ್ಳೋಣ, ಪ್ಯಾಸಿವ್ ವಾಯ್ಸಸ್. ಓಕೆ, ಆಕ್ಟಿವ್ ವಾಯ್ಸಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್. ಓಕೆ, ಎಸ್, ಲೆಟ್ ಅಸ್ ಮೂವ್. ನೋಡೋಣ ಈಗ ಈ ನೆಗೆಟಿವ್ ಹೇಗೆ ಮಾಡೋದು ಅಂತ. ಹೆಂಗೆ? ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಐ ಡು ನಾಟ್ ರೈಟ್ ಅ ನಾವೆಲ್.
I do not write a novel. What it means? Yes. See. ಹೆಂಗೆ ಅರ್ಥ ಕೊಡ್ತೀವಿ ನೋಡೋಣ. I do not write. Yes. I do not write a novel. It's a active voice. ಇದನ್ನು ಪ್ಯಾಸಿವ್ ಮಾಡಿದಾಗ ಏನಾಗುತ್ತೆ? ಎಸ್, ಇದು ಪ್ಯಾಸಿವ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿರೋ ಆಬ್ಜೆಕ್ಟನ್ನೇ ನಾವು ತೊಗೋಬೇಕಂತ ಹೇಳಿದೆ ನಾನು. ಸೊ ಅ ನಾವೆಲ್ ಈಸ್ ನಾಟ್, ನೆಗೆಟಿವ್ ಅಂತ ನಾವೇನು ಬಳಸ್ಕೊಳ್ಬೇಕಿಲ್ಲ, ಮತ್ತು ನಾಟ್ ಹಾಕೊಂಡು ನೋಡಿ. ಐ ಡು ನಾಟ್, ಅ ನಾವೆಲ್ ಈಸ್ ನಾಟ್, ಅ ನಾವೆಲ್ ಈಸ್ ನಾಟ್ ರೈಟ್. ಸಾರಿ, ಇಲ್ಲಿ ಏನು ಬಳಸ್ಬೇಕು, ನಾವು ವರ್ಡ್ ಬಳಸ್ಬೇಕು. ಸೊ ನಾವೆಲ್ ಈಸ್ ನಾಟ್, just wait. Novel is not. Yes, let us, where is the pen? See, I do not write a novel. ಇದಿದೆ ರೀ, ಇದೇನಾಗ ಪ್ಯಾಸಿವ್ ವಾಯ್ಸಲ್ಲಿ. A novel is not, ವರ್ಬ್ ರೈಟ್ ಇದೆಲ್ಲ, ರೈಟ್ ಯಾವತ್ತಿಲ್ಲಿ ಏನಾಗುತ್ತೆ, ನಾನು ಥರ್ಡ್ ಫಾರ್ಮ್ ಏನಾಗಲೇಬೇಕು ರೀ, ಥರ್ಡ್ ಫಾರ್ಮಲ್ಲಿ ರಿಟರ್ನ್ ಬೈ ಮೀ. ನೋಡಿ, ಇದು ಆಗಲೇಬೇಕು. ಇದು ಪ್ರೆಸೆಂಟ್ ಟೆನ್ಸ್ ಆಯಿತು. ಇದೊಂದು ಇದೇ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದ್ರೆ ಏನಾಗ್ತೈತಪ್ಪ. ಸೊ ಐ ಆಮ್ ನಾಟ್ ರೈಟಿಂಗ್ ಅ ನಾವೆಲ್. ಇಟ್ಸ್ ಅ ನೆಗೆಟಿವ್ ಫಾರ್ಮ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆನಾ. ಒಂದು ವೇಳೆ ಇದು ಪ್ಯಾಸಿವ್ ವಾಯ್ಸಲ್ಲಿದ್ದರೆ ಏನಾಗ್ತಾ ಇತ್ತು, ಲೆಟ್ ಅಸ್ ಸಿ. ಅ ನಾವೆಲ್ ಏನಾಗುತ್ತೆ ರೀ, ಅ ನಾವೆಲ್ ಈಸ್ ನಾಟ್ ಬೀಯಿಂಗ್. ಏನು ಬಳಸ್ಕೊಳ್ಬೇಕು ಕಂಪಲ್ಸರಿ ಕಂಟಿನ್ಯೂಸ್ ಅಂದಾಗ ಬೀಯಿಂಗ್. ಸೊ ಅ ನಾವೆಲ್ ಈಸ್ ನಾಟ್ ಬೀಯಿಂಗ್ ರಿಟರ್ನ್, ವರ್ಬ್ ಮಾತ್ರ ಏನಿರಲೇಬೇಕು ಇಲ್ಲಿ, ಥರ್ಡ್ ಫಾರ್ಮ್ ಇರಲೇಬೇಕು. ಸೊ ಅ ನಾವೆಲ್ ಈಸ್ ನಾಟ್ ಬೀಯಿಂಗ್ ರಿಟರ್ನ್ ಬೈ ಮೀ. ಅಂದರೆ ಒಂದೇ ಸೆಂಟೆನ್ಸಸ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಾವು ಎಲ್ಲ ಟೆನ್ಸಸಲ್ಲಿ. ಅಬ್ಸರ್ವ್ ಮಾಡಿ ನೀವು, ಅ ನಾವೆಲ್ ಈಸ್ ನಾಟ್ ರಿಟರ್ನ್ ಬೈ ಮೀ. ಎಸ್, ಒಂದು ವೇಳೆ ಇದೇ ಸೆಂಟೆನ್ಸು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇದ್ದಿದ್ರೆ, ನೆಗೆಟಿವ್ ಇದ್ದರೆ, ಐ ಹ್ಯಾವ್ ನಾಟ್ ರಿಟರ್ನ್ ಅ ನಾವೆಲ್, ಹೀಗಿರುವಂಥದ್ದು ಪ್ಯಾಸಿವ್ ಏನಾಗ್ತಾ ಇತ್ತು ಅಂದರೆ, ಜಸ್ಟ್ ಲಿಸನ್. ಎಸ್, ಪ್ಯಾಸಿವ್ ಏನಾಗುತ್ತೆ ರೀ, ಈ ಕಡೆ ಬಂದು ಪ್ಯಾಸಿವ್ ಏನಾಗುತ್ತೆ, ಅ ನಾವೆಲ್ ಹ್ಯಾಸ್ ನಾಟ್ ಬೀನ್. ಏನಾಗುತ್ತೆ ರೀ, ಅ ನಾವೆಲ್ ಹ್ಯಾಸ್ ನಾಟ್ ಬೀನ್ ರಿಟರ್ನ್ ಬೈ ಮೀ. ಅವ್ರು ಇಲ್ಲಿ ಕೂಡ ಥರ್ಡ್ ಫಾರ್ಮ್ ಇರಲೇಬೇಕು. ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ ಅಂತ ಬೀಯಿಂಗ್ ಮೂಲಕ ಗೊತ್ತಾಗುತ್ತೆ, ಪರ್ಫೆಕ್ಟ್ ಇದೆ ಅಂತ ಬೀನ್ ಮೂಲಕ ಗೊತ್ತು. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ ಅನ್ನೋದು ಬೀನ್ ಮೂಲಕ ಗೊತ್ತಾಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನೋದು ಪ್ಯಾಸಿವಲಿ ಬೀಯಿಂಗ್ ಮೂಲಕ ಗೊತ್ತಾಗುತ್ತೆ. ಸೊ ನಾವೆಲ್ ಹ್ಯಾಸ್ ನಾಟ್ ಬೀನ್ ರಿಟರ್ನ್ ಬೈ ಮೀ. ಎಸ್, ಓಕೆ. ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಟೆನ್ಸ್. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ನೆಗೆಟಿವ್ ಏನಾಗುತ್ತೆ ರೀ, ಐ ಡಿಡ್ ನಾಟ್ ಹೇಳಿದೆ ನಾನು, ಅಲ್ಲಿ ವರ್ಬ್ ಟು ಇರುತ್ತೆ, ಬಟ್ ಹೆಲ್ಪಿಂಗ್ ವರ್ಬ್ ತೊಗೊಂಡು ಮಾತ್ರ ವರ್ಬನ್ನು ಏನಾಗ್ತಂತ ಹೇಳಿದ್ದೀನಿ. ಸೊ ಐ ಡು ನಾಟ್ ರೈಟ್ ಅ ನಾವೆಲ್. ಏನು ಅರ್ಥ ಕೊಡ್ತೀರಿ, ಐ ಡು ನಾಟ್ ರೈಟ್ ಅ ನಾವೆಲ್. ಓಕೆನಾ. ಇದನ್ನು ಪ್ಯಾಸಿವ್ ಮಾಡಿದಾಗ ಏನು ಅರ್ಥ ಕೊಡುತ್ತೆ ಅದು, ಎಸ್, ಪ್ಯಾಸಿವ್ ಮಾಡಿದಾಗ ಏನು ಅರ್ಥ ಕೊಡ್ತೀರಿ. ಸೊ ಅ ನಾವೆಲ್ ವಾಸ್ ನಾಟ್. ನೋಡಿ, ಇಲ್ಲಿ ಡೂ ಬಂತು, ಹಾಗಾಗಿ ಇಲ್ಲಿ ಈಸ್ ಬಂತು, ಇಲ್ಲಿ ಡಿಡ್ ಬಂತು, ಹಾಗಾಗಿ ಇಲ್ಲಿ ಏನು ಬರ್ತಾ ಇದೆ, ವಾಸ್ ಬರ್ತಾ. ಇಷ್ಟೇ ವ್ಯತ್ಯಾಸ, ಪ್ರೆಸೆಂಟ್ ಪಾಸ್ಟ್ ಇಷ್ಟು ಡಿಫ್ರೆನ್ಸ್ ಇರ್ತಾರೆ. ಅ ನಾವೆಲ್ ವಾಸ್ ನಾಟ್ ರಿಟರ್ನ್ ಬೈ ಮೀ. ಓಕೆನಾ. ಇವಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆಕ್ಟಿವ್ ವಾಯ್ಸ್ ಇದ್ದರೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಪ್ಯಾಸಿವ್ ವಾಯ್ಸ್ ಹೆಂಗಾಗುತ್ತೆ, ಸಿ ಅಲ್ಲಿ ಐ ಆಮ್ ರೈಟಿಂಗ್ ಇದೆ ರೀ, ಇಲ್ಲಿ ಏನಾಗುತ್ತೆ ರೀ, ಐ ವಾಸ್ ರೈಟಿಂಗ್. ಏನಾಗುತ್ತೆ ರೀ, ಐ ವಾಸ್ ರೈಟಿಂಗ್ ಅ ನಾವೆಲ್. ಎಸ್, ನಾವೇನು ಮಾಡಾಕತ್ತೀವಿ ರೀ, ಈ ನೆಗೆಟಿವ್ ಮಾಡ್ತಾ ಇರೋದ್ರಿಂದ ಏನಾಗ್ತಿದ್ದು, ಐ ವಾಸ್ ನಾಟ್ ಏನು ತೊಗೋಬೇಕಾಗಿತ್ತು, ಐ ವಾಸ್ ನಾಟ್ ರೈಟಿಂಗ್ ಅ ನಾವೆಲ್. ಓಕೆ. ಸೊ ಇಲ್ಲೇನಾಗುತ್ತೆ ಅದು
ಇಲ್ಲಿ ಏನಾಗುತ್ತೆ ಅದು ಈ ಪ್ಯಾಸಿವ್ ಇಲ್ಲಿ ಬಂದರೆ ಏನಾಗುತ್ತೆ ಹೇಳಿ ನೋಡೋಣ. ಸೊ ಅ ನಾವೆಲ್ ವಾಸ್ ನಾಟ್, ಎಸ್ ಏನಾಗುತ್ತೆ ಇಲ್ಲಿ ಅ ನಾವೆಲ್ was not being, a novel was not being written by me. ಒಂದು ಕಾದಂಬರಿಯು ನನ್ನಿಂದ ಬರೆಯಲ್ಪಡುತ್ತಿದ್ದಿಲ್ಲ ಅಂತ ಹೇಳ್ದಂಗೆ. ಓಕೆನಾ. ಇದೇ ಟೆನ್ಸು ಒಂದು ವೇಳೆ ಪಾಸ್ಟ್ ಪರ್ಫೆಕ್ಟಲ್ಲಿದ್ದರೆ ಏನಾಗ್ತಾ ಇತ್ತು, ಐ ಹ್ಯಾಡ್ ನಾಟ್ written a novel. ಈ ಕಡೆ ಪ್ಯಾಸಿವ್ ಬಂದರೆ ಏನಾಗುತ್ತೆ ರೀ, ಅ ನಾವೆಲ್ ಹ್ಯಾಡ್ ಬೀನ್, ಏನಾಗುತ್ತೆ ರೀ, ಅ ನಾವೆಲ್ ಹ್ಯಾಡ್ ಬೀನ್ ಎಸ್ ಏನಾಗುತ್ತೆ ರೀ, ಅ ನಾವೆಲ್ ಹ್ಯಾಡ್ ಬೀನ್, ಅ ನಾವೆಲ್ ಹ್ಯಾಡ್ ನಾಟ್ ಬೀನ್, ಏನಾಗಲೇಬೇಕು ಕಂಪಲ್ಸರಿಲಿ, ಯಾಕಂದರೆ ಪರ್ಫೆಕ್ಟ್ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಬೀನ್ ಬಳಸ್ಕೊಳ್ಳೇಬೇಕಾಗುತ್ತೆ. ಸೊ ಆ ನಾವೆಲ್ ಹ್ಯಾಡ್ ನಾಟ್ ಬೀನ್ ರೈಟಿಂಗ್, ಇಲ್ಲೇನಾಗಬೇಕು ಕಂಪಲ್ಸರಿ ಥರ್ಡ್ ಫಾರ್ಮ್ ಇರ್ಬೇಕಂತ ಹೇಳಿ. ಸೊ ರಿಟನ್ ಬೈ ಮೀ, ಯಾವ ಟೆನ್ಸ್ ಇದು, ಪ್ರೆಸೆಂಟ್ ಪರ್ಫೆಕ್ಟ್ ಆಯಿತು, ಪಾಸ್ಟ್ ಪರ್ಫೆಕ್ಟ್ ಆಯಿತು. ಈಗ ನೆಕ್ಸ್ಟು ಆಕ್ಸಿಲರಿಯಲ್ಲಿ ನೋಡ್ತಾ ಹೋಗೋಣ. ಸೊ ಆಕ್ಸಿಲರಿ ಏನಾಗುತ್ತೆ, ಐ ಶಾಲ್ ನಾಟ್, ಐ ಶಾಲ್ ನಾಟ್ write a novel. okay, yes, I shall not write a novel. ಹೋಗಿ ಏನಾಗುತ್ತೆ ಇಲ್ಲಿ, a novel shall not be, ಏನಾಗುತ್ತೆ ರೀ, a novel shall not be written by me. okay, yes, this is nothing but what you know, ಆಕ್ಸಿಲರಿ ಅಂತ ಕರಿತೀವಿ ನೋಡಿ. ಶಾಲು ಕೂಡ ಆಕ್ಸಿಲರಿ ಪಾರ್ಟಲ್ಲಿ ಸೇರುತ್ತೆ. ನೆಕ್ಸ್ಟ್ ಒನ್ ಬರುತ್ತೆ, ಐ ಹ್ಯಾವ್ ಟು ರೈಟ್ ಅ ನಾವೆಲ್ ಅಂದರೆ ಅದರ ಅರ್ಥ ಏನು ರೀ, ನಾನು ಒಂದು ಕಾದಂಬರಿಯನ್ನು ಬರೆಯಬೇಕು, ಏನರ್ಥ ಕೊಡುತ್ತೆ, ಬರೆಯಬೇಕು. ಈ ಕಡೆ ಪ್ಯಾಸಿವ್ ಬಂದಾಗ ಏನಾಗ್ತದೆ ನೋಡೋಣ ಅದನ್ನು, ಅ ನಾವೆಲ್, ಅ ನಾವೆಲ್ ಹ್ಯಾಸ್ ಟು ಬಿ, ನೋಡಿ ಅಲ್ಲಿ ಹ್ಯಾವ್ ಬಂತು ಬಿಕಾಸ್ ಐ ಇದೆ, ಇಲ್ಲಿ ಹ್ಯಾಸ್ ಬಂತು ಬಿಕಾಸ್ ಸಿಂಗ್ಯುಲರ್ ಇದೆ. ಸೊ ಆ ನಾವೆಲ್ ಸಿಂಗ್ಯುಲರ್ದಿಂದ ಹ್ಯಾಸ್ ಬರುತ್ತೆ. ಸೊ ಹ್ಯಾಸ್ ಟು ಬಿ ರಿಟನ್, ವರ್ಬ್ ಥರ್ಡ್ ಫಾರ್ಮಲ್ಲಿ ಇರಲೇಬೇಕಂತ ಹೇಳಿದ್ದೇನೆ. ಸೊ ಹ್ಯಾಸ್ ಟು ಬಿ ರಿಟನ್ ಬೈ ಮೀ, ಏನಾಗಬೇಕದು, ಹ್ಯಾಸ್ ಟು ಬಿ ರಿಟನ್ ಬೈ ಮೀ. ಓಕೆ, ಎಸ್, ಇದೇ ಟೆನ್ಸನ್ನು ನಾವೇನು ಮಾಡೋಣ, ನೆಕ್ಸ್ಟ್ ನೋಡೋಣ. ಅಂದರೆ ಮುಂದುವರೆದ ಭಾಗ ನೋಡಿ, ಮುಂದುವರೆದ ಭಾಗ ನೋಡಿದಾಗ ಏನಾಗ್ತಾ ಹೋಗುತ್ತೆ. ಓಕೆನಾ. ಎಸ್, ಸಿ, ಸೊ ಇದೇನು ಮಾಡೋಣ ಈಗ, ಐ ಹ್ಯಾಡ್ ಟು ರೈಟ್ ಅ ನಾವೆಲ್, ನಾನು ಒಂದು ಕಾದಂಬರಿಯನ್ನು ಬರೆಯಬೇಕಿತ್ತು. ಪ್ಯಾಸಿವ್ ಬಂದಾಗ ಏನಾಗುತ್ತೆ ರೀ, ಅ ನಾವೆಲ್ ಹ್ಯಾಡ್ ಟು ಬಿ ರಿಟನ್ ಬೈ ಮೀ, ಒಂದು ಕಾದಂಬರಿಯು ನನ್ನಿಂದ ಬರೆಯಲ್ಪಡಲೇಬೇಕಿತ್ತು. ಸಾರಿ, ಇಲ್ಲಿ ಆ್ಯಕ್ಚುಲಿ ನಾಟ್ ಹಾಕಬೇಕಾಗಿದ್ರಿ ಎಲ್ಲದಕ್ಕೂ. ಸೊ ಇಲ್ಲಿ ನಾಟ್ ಹಾಕೊಳ್ಳಿ, ಇಲ್ಲಿ ನಾಟ್ ಹಾಕೊಳ್ಳಿ, ಅಲ್ಲಿ ಕೂಡ ನಾಟ್ ಬರಲೇಬೇಕು ನೋಡಿ. ಹ್ಯಾಸ್ ನಾಟ್ ಟು ಬಿ ಆಗಬೇಕು, ಏನಾಗಬೇಕು ರೀ, ಹ್ಯಾಸ್ ನಾಟ್ ಟು ಬಿ, ಹ್ಯಾಡ್ ನಾಟ್, ಬಿಕಾಸ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ವಾಟ್ ಯು ನೋ negatives, has not to be. okay, yes, let us move for the next one. So I can write a novel, ನಾನು ಒಂದು ಕಾದಂಬರಿಯನ್ನು ಬರೆಯಬಲ್ಲೆ. ಈ ಕಡೆ ಕೆನಾಟ್ ಏನಾಗಬೇಕು, ಹೆಚ್ಚು ನೋಡಿ ನಾಟ್ ಮರೆಯಾಗತ್ತೆ ನಾವೆಲ್ಲ, ಕೆನಾಟ್, ಐ ಕೆನಾಟ್ ರೈಟ್ ಅ ನಾವೆಲ್. ಈ ಕಡೆ ಬಂದಾಗ ನೆಗೆಟಿವ್ ಏನಾಗಬೇಕು ರೀ, ಅ ನಾವೆಲ್ cannot be, a novel cannot be written by me. ಏನಾಗಬೇಕಾಗಿದೆ ನೋಡೋಣ, ರಿಟನ್ ಬೈ ಮೀ. ಸೊ ಇದನ್ನೇ ನಾವು ಮುಂದುವರಿಸಿದಾಗ ಏನಾಗ್ತಾ ಹೋಗುತ್ತೆ, ಸಿ, ಎಸ್,
ಐ ಕ್ಯಾನ್ ಆಗಿ ಏನಾಗುತ್ತೆ ಕುಡ್ ಆಗುತ್ತೆ ಐ ಕುಡ್ ನಾಟ್ ರೈಟ್ ಅ ನಾವೆಲ್. ಇದು ಪ್ಯಾಸಿವ್ ಬಂದಾಗ ಏನಾಗುತ್ತೆ ರೀ ಎಸ್ ಇದು ಪ್ಯಾಸಿವ್ ಬಂದಾಗ ಏನಾಗುತ್ತೆ ರೀ ಅ ನಾವೆಲ್ a novel could not be written by me. Yes, a novel could not be written by me. ಒಂದು ಕಾದಂಬರಿ ನನ್ನಿಂದ ಬರೆಯಲ್ಪಡಬಲ್ಲದಾಗಿದ್ದಿಲ್ಲ ಅಂತ ಹೇಳ್ದಂಗೆ ಆಯ್ತಾ. ಎಸ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಒನ್. ಸೊ ಐ ಮೇ ನಾಟ್ ಏನಾಗಬೇಕು ಆ್ಯಕ್ಚುಲಿ ಅದು ಐ ಕುಡ್ ನಾಟ್ ಆಗಿರ್ತಾರೆ ಅದೇನಾಗಬೇಕಿರೋದು ಐ ಮೇ ನಾಟ್ ಏನಾಗಬೇಕಿರೋದು ಆ್ಯಕ್ಚುಲಿ ಐ ಮೇ ನಾಟ್. ಎಸ್, ಐ ಮೇ ನಾಟ್ ರೈಟ್ ನಾವೆಲ್. ಈ ಕಡೆ ಬಂದಾಗ ಏನಾಗುತ್ತೆ ಅ ನಾವೆಲ್ may not be a novel may not be written by me. A novel may not be written by me. ಇದ್ರದ್ದು ಪಾಸ್ಟ್ ಇನ್ನೊಂದು ಇದ್ರೆ ಅದನ್ನು ನೋಡ್ಬೇಡ. ಸೊ ಐ ಮೈಟ್ ನಾಟ್ ಏನಂತ ಬರುತ್ತೆ ಅದು ಐ ಮೈಟ್ ನಾಟ್ ರೈಟ್ ಅ ನಾವೆಲ್. ಇದೇ ಪ್ಯಾಸಿವ್ಸ್ ಏನಾಗುತ್ತೆ ರೀ ಅ ನಾವೆಲ್ ಮೈಟ್ ನಾಟ್ ಬಿ a novel might not be written by me. Yes, one more is there, last one, that indicates what, you know, last one. How? Yes, last one. I think it couldn't work. Yes, so I must write a novel. ಇದೇನಾಗುತ್ತೆ a novel must not be a novel must not be written by me. written by me. ನೋಡಿ ಇವಾಗ we can do this one as even interrogative also. How? ನೋಡಿ ಇದು ನಾವು ಏನು ಮಾಡ್ಬೋದು ರೀ ಇಂಟ್ರೋಗೇಟಿವ್ ಆಗಿ ಕನ್ವರ್ಟ್ ಮಾಡೋದು ಹೆಂಗೆ, ಜಸ್ಟ್ ಅ ಮಿನಿಟ್. ಎಸ್, ಸಿ ಜೂಮ್ ಔಟ್. ಎಸ್, ಏನು ಮಾಡೋಣ ಜೂಮ್ ಔಟ್ ಮಾಡೋಣ. ಎಸ್, ವಿ ಕ್ಯಾನ್ ಸಿ ಆಲ್ ಇನ್ ಅ ಸಿಂಗಲ್ ಪೇಜ್. ಎಸ್, ಓಕೆ, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್. ಇವಾಗ ನೋಡ್ತಾ ಹೋಗಿ ಏನಾಗುತ್ತೆ ಇಲ್ಲಿ ಅಂತಂದರೆ ಸಿ ಇವಾಗ ನೋಡಿ ಆ್ಯಕ್ಟಿವ್ ವಾಯ್ಸಲ್ಲಿ ನೆಗೆಟಿವ್ ಇದಾವಲ್ಲ ಇವುಗಳನ್ನು ಪ್ಯಾಸಿವ್ ವಾಯ್ಸಲ್ಲಿ ಕೂಡ ಇಂಟ್ರಾಗೇಟಿವ್ ಮಾಡ್ಬೋದು ರೀ, ಆ್ಯಕ್ಟಿವ್ ವಾಯ್ಸಲ್ಲಿ ಕೂಡ ಇಂಟರೋಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೋದು. ಎಲ್ಲ ಥರದಲ್ಲೂ ಬರ್ತದೆ ನೋಡಿ. ಈ ನ್ಯೂಸ್ ಪೇಪರ್ ಲ್ಯಾಂಗ್ವೇಜ್ ಇದೇ ಬಂದಿರುತ್ತೆ. ಯಾವುದೇ ನ್ಯೂಸ್ ಪೇಪರ್ ನೀವು ರೆಫರ್ ಮಾಡಿ 90% ಪ್ಯಾಸಿವ್ ಲ್ಯಾಂಗ್ವೇಜ್ ಇದೆ. ಲೈಕ್ ಹೌ? ಸೊ ಎಸ್ಟರ್ಡೇ ಗಾಟ್ ಆಕ್ಸಿಡೆಂಟ್ 3 died. ನೋಡಿ, ಎಸ್ಟರ್ಡೇ ಗಾಟ್ ಆಕ್ಸಿಡೆಂಟ್ 3 died. ವಾಟ್ ಯು ಮೀನ್? ದೇರ್ ಇಸ್ ನೋ ಸಬ್ಜೆಕ್ಟ್, ದೇರ್ ಇಸ್ ನೋ ಎನಿಥಿಂಗ್ ಆಬ್ಜೆಕ್ಟ್, ಜಸ್ಟ್ ಗಾಟ್ ದೇ ಹ್ಯಾವ್ ರಿಟನ್ ವಾಟ್ ಇನ್ ಆನ್ ನ್ಯೂಸ್ ಪೇಪರ್. ಎಸ್ಟರ್ಡೇ ಗಾಟ್ ಆಕ್ಸಿಡೆಂಟ್ 3 died. ನಿನ್ನೆ ಅಪಘಾತದಲ್ಲಿ 3 ಜನ ಸಾಯಲ್ಪಟ್ಟರು. ಯಾರು ಏನು ಎತ್ತ ಅಂತ ನೆಕ್ಸ್ಟ್ ಕೆಳಗಿಂದ ಹೋದರೆ ಗೊತ್ತಾಗ್ತದೆ. ಯಾರು ಸತ್ರು, ಎಲ್ಲಿ ಸತ್ರು, ಯಾವಾಗ ಸತ್ರು, ಯಾಕೆ ಸತ್ರು, ಯಾವ ರೀತಿ ಸತ್ರು, ಅಂದರೆ ಯಾವ ರೀತಿ ಪೋಸ್ಟ್. ದಟ್ ಈಸ್ ಆಲ್ ದ ರಿಮೈನಿಂಗ್ ಥಿಂಗ್ಸ್ ಈಸ್ ಗೋಯಿಂಗ್ ಟು ಬಿ ಇನ್ ಅ ನ್ಯೂಸ್ ಪೇಪರ್ ರಿಮೈನಿಂಗ್ ಇನ್ ಇಂಗ್ಲೀಷ್. ಸೊ ಬೆಟರ್ ಟು ಇಂಪ್ರೂವ್ ಯುವರ್
language, especially in a passive language, just go through with the newspaper of English. ನೋಡಿ ಇಂಗ್ಲೀಷ್ ಪೇಪರ್ ನಾವು ಜಾಸ್ತಿ ಓದೋದ್ರಿಂದ ನಾವೇನು ಮಾಡ್ಕೋಬೋದು ರೀ, ಇಂಗ್ಲೀಷನ್ನು ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ಬೋದು. ಯಾವ ರೀತಿಲಿ ಇಂಪ್ರೂವ್ ಮಾಡ್ಕೋಬೋದು ರೀ, ನೋಡಿ ಈ ರೀತಿ. ಐ ಡು ನಾಟ್ ರೈಟ್ ಅ ನಾವೆಲ್, ಅ ನಾವೆಲ್ ಈಸ್ ನಾಟ್ ರಿಟನ್ ಬೈ ಮೀ. I am not writing a novel, a novel is not being written by me. I have not written a novel has not been written by me. I didn't write a novel was not written by me. I was not writing a novel was not being written by me. I had not written a novel had not been written by me. I shall not write a novel shall not be written by me. So I have to write a novel. Actually iದೇನು ಬರಬೇಕಾಗಿತ್ತು, ಇಲ್ಲಿ ಬರಬೇಕಾಗಿತ್ತು. I have not to write a novel. So ಏನಾಗಬೇಕದು, I have to not write a novel. Let's just wait where it is. Yes, ಎಲ್ಲಿದಿರೋದು, it's okay. I have not, I shall not, like that. Okay, yes, ಈ ರೀತಿ ಬರಬೇಕಾಗಿತ್ತು. I had not to write a novel. ಈ ಕಡೆ ಬಂದಾಗ a novel had to be written by me. So I cannot, ನಾನು ಬರೆಯಲ್ಪಡಲಾರೆನು. ಈ ಕಡೆ ಬಂದಾಗ a novel cannot be written by me. ನನ್ನಿಂದ ಒಂದು ಕಾದಂಬರಿ ಬರೆಯಲ್ಪಡಲಾರದು. ಸೊ I may write a novel, I may not write a novel. ನಾನು ಒಂದು ಕಾದಂಬರಿಯನ್ನು ಬರೆಯಲಿಕ್ಕಿಲ್ಲ. ಈ ಕಡೆ ಬಂದರೆ a novel may not be written by me. ಒಂದು ಕಾದಂಬರಿ ನನ್ನಿಂದ ಬರೆಯಲ್ಪಡಲಿಕ್ಕಿಲ್ಲ. ನೋಡಿ, ಬರೆಯಲ್ಪಡಲಿಕ್ಕಿಲ್ಲ. ಸೊ ಐ ಮೈಟ್, ಬರೆಯಬಹುದಾಗಿತ್ತು. ಐ ಮೈಟ್ ನಾಟ್, ಬರೆಯಲ್ಪಡಲಾರದಾಗಿತ್ತು. ನೋಡಿ ಎಷ್ಟು ಮೀನಿಂಗ್ ಇದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಇಂಟರೋಗೇಟಿವ್. ಏನಂತ ಕರಿತೀವಿ ಇದಕ್ಕೆ, ನೆಗೆಟಿವ್ ಅಂತ ಕರಿತೀವಿ. ಇದನ್ನು ಇಂಟರೋಗೇಟಿವ್ ಮಾಡ್ಬೇಕಂದ್ರೆ, ಡು ಐ ರೈಟ್ ಅ ನಾವೆಲ್, ಈಸ್ ದ ನಾವೆಲ್ ರಿಟನ್ ಬೈ ಮೀ, ಆಮ್ ಐ ರೈಟಿಂಗ್ ಅ ನಾವೆಲ್, ಅಂಡ್ ಈಸ್ ದ ನಾವೆಲ್ ಬೀಂಗ್ ರಿಟನ್ ಬೈ ಮೀ. So have I written a novel? So a novel, has a novel written by me? So did I write a novel? So was a novel written by me? So was I writing a novel? So was a novel being written by me? So had I not to written a novel? ಈ ಕಡೆ ಬಂದಾಗ had a novel been written by me? So shall I write a novel? So shall a novel be written by me? So have I to write a novel? ಈ ಕಡೆ ಬಂದಾಗ has a novel to be written by me. ಈ ಕಡೆ ಬಂದಾಗ had I to write a novel? So had a novel to be written by me. So could I to write a novel? ಈ ಕಡೆ ಬಂದಾಗ a novel, could a novel written by me. ಎಸ್, ಈ ಥರದಲ್ಲಿ ಇಂಟ್ರಾಗೇಟಿವ್ ಮಾಡ್ಬೋದು. ಮತ್ತು ನೋಡಿ, ಈ ಸಬ್ಜೆಕ್ಟ್ಗಳ ಮುಂದೆ ಡೂ ಹಾಕ್ಬಿಟ್ರೆ ಇಟ್ ಇಸ್ ನಥಿಂಗ್ ಬಟ್ ವಾಟ್ ಇಂಟರೋಗೇಟಿವ್. ಏನಾಗುತ್ತೆ ರೀ, ಎಸ್, ಇದ್ರ ಮುಂದೆ ಡೂ ಹಾಕ್ಬಿಟ್ರೆ ಏನಾಗುತ್ತೆ, ಇಂಟ್ರಾಗೇಟಿವ್ ಆಗುತ್ತೆ. ಅದೇ ಇದ್ರ ಮುಂದೆ ಡೋಂಟ್ ಹಾಕ್ಬಿಟ್ರೆ ಎಲ್ಲ ಹೆಲ್ಪಿಂಗ್ ವರ್ಬ್ಸ್, ಎಸ್, ಎಲ್ಲ ಹೆಲ್ಪಿಂಗ್ ವರ್ಬ್ಗಳ ಮುಂದೆ ಡೂ ಹಾಕಿದ್ರೆ ಇಂಟ್ರಾಗೇಟಿವ್ ಆಗುತ್ತೆ. ಡೋಂಟ್ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹೆಲ್ಪಿಂಗ್ ವರ್ಬ್ ಇಲ್ಲಿ ಏನು ಬರುತ್ತೆ, ಆಮ್ ಇದೆ. ಸೊ ಆಮ್, ಆಮಂಟ್, ಹ್ಯಾವ್, ಹ್ಯಾವಂಟ್, ಡಿಡ್, ಡಿಂಟ್, ವಾಸ್, ವಾಸಂಟ್, ಹ್ಯಾಡ್, ಹ್ಯಾಡಂಟ್, ಶಾಲ್, ಶಾಂಟ್, ಹ್ಯಾವ್ ಟು, had not to, can, cannot, could not, may I not, might I not, mustn't ಅಂತ ಆಗುತ್ತೆ. ಹೀಗೆ ಎಲ್ಲ ಹೆಲ್ಪಿಂಗ್ ಸಬ್ಜೆಕ್ಟ್ಗಳ ಮುಂದೆ ಹೆಲ್ಪಿಂಗ್ ವರ್ಬ್ ಆಗ್ತಾ ಹೋದರೆ ಇಟ್ ವಿಲ್ ಬಿಕಮ್ ಇಂಟರೋಗೇಟಿವ್. ಅದೇ ಹೆಲ್ಪಿಂಗ್ ವರ್ಬ್ ಒಂದು ನಾಟನ್ನ ಹ್ಯಾಡ್ ಮಾಡಿ ಶಾರ್ಟ್ ಫಾರ್ಮ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಏನಂತ ಕರೀತಾರೆ ಅವುಗಳಿಗೆ, ಶಾರ್ಟ್ ಫಾರ್ಮ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್. ಸೊ ಆಮ್ ಪ್ಲಸ್ ನಾಟ್ ಆಮಂಟ್ ಆಗುತ್ತೆ. ಆಮಂಟ್, ಆರಂಟ್, ಇಸಂಟ್, ವಾಸಂಟ್, ವರಂಟ್. ಸೊ ಹೂಂಟ್, ಶಾಂಟ್, ಹೂಂಟ್. ಸೊ ಹ್ಯಾವಂಟ್, ಹ್ಯಾಸಂಟ್, hadn't. So don't, doesn't and didn't ಈ ಥರದಲ್ಲಿ ಬರ್ತಾ ಹೋಗುತ್ತೆ. ದೋಸ್ ಆರ್ ಕಾಲ್ಡ್ ವಾಟ್ ಶಾರ್ಟ್ ಫಾರ್ಮ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರೀತಾರೆ. ಅವುಗಳನ್ನ ಹಾಕ್ಬಿಟ್ರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಹೀಗೆ ನಾವು ಏನು ಮಾಡ್ಬೋದು ರೀ, ಪ್ರತಿಯೊಂದನ್ನು ಪರ್ಫೆಕ್ಟ್ ಮಾಡ್ಕೋಬೋದು. ಯಾವ ರೀತಿಯಲ್ಲಿ, ಆ್ಯಕ್ಟಿವ್ ಪ್ಯಾಸಿವ್ ಇರಲಿ, ಡೈರೆಕ್ಟ್ ಇಂಡೈರೆಕ್ಟ್ ಇರಲಿ, ಇವುಗಳು ಬಹಳ ಮುಖ್ಯ ರೀ. PSI ಆಗೋರಂತೂ ಬಹಳ ಮುಖ್ಯ. ಅಂದರೆ ಹೆಂಗೆ PSI ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಇವುಗಳೇ ಜಾಸ್ತಿ ಬರೆಯಲ್ಪಡ್ತವೆ. ಅಂದರೆ we should know language, how it translate into passive voice, means how it gets the meaning in passive. 90% we people are going to talk passive voice, mind it guys. Even we are speaking in Kannada, 90% we are using passive language. ನೋಡಿ, ನಾವು ಕೂಡ ಅತಿಯಾಗಿ passive language ಬಳಸ್ತೀವಿ ರೀ. ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ವಿಶೇಷವಾಗಿ ಆಡು ಭಾಷೆ ಬಳಸ್ತೀವಲ್ರಿ, ಅದು ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾವು ಯಾವುದೇ ಒಂದು ಭಾಷೆಯನ್ನು ತುಂಬ ಎತ್ತರ ಮಟ್ಟಕ್ಕೆ ಬಳಸ್ಕೊಳ್ಬೇಕು ಅಂತಂದ್ರೆ, ಅಥವಾ ಅದನ್ನು ತುಂಬ
ಡೀಪಾಗಿ ನಾಲೆಜ್ ತೊಗೊಳ್ಬೇಕು ಅಂತಂದರೆ ವಿ ಶುಡ್ ನೋ ಆ್ಯಕ್ಟಿವ್ ಇಂಟು ಪ್ಯಾಸಿವ್. ಸೊ ಅದ್ರ ಬಗ್ಗೆ ನಾವು ಗಮನ ಕೊಡಲೇಬೇಕಾಗುತ್ತೆ. ಎಸ್, ಲೆಟ್ ಅಸ್ ರೀಕ್ಯಾಪ್ಚರ್ ಅಗೇನ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದಿಸ್ ಸೆಷನ್. ಈ ಸೆಷನಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅನ್ನೋದನ್ನು ಲೆಟ್ ಅಸ್ ಗೆಟ್ ಬ್ಯಾಕ್ ಅಗೇನ್, ಒನ್ ಬೈ ಒನ್ ವಾಪಸ್ ನೋಡಿ ತಗೊಂಡು. ಎಸ್, ಕಮ್ ಬ್ಯಾಕ್ ಅಗೇನ್. ಸಿ, ಎಸ್, come to active and passive voice. ನೋಡಿ ಯಾವ್ದು ರೀ active and passive voice. What do you mean active and passive voice? Yes, sorry, ಸೊ ಆ್ಯಕ್ಟಿವ್ ಪ್ಯಾಸಿವ್ ನೋಡ್ಬೇಕು ನಮ್ಗೆ ಏನಿರ್ಬೇಕು ರೀ, ಈ ಸಬ್ಜೆಕ್ಟ್ ಅಬ್ಜೆಕ್ಟ್ಗಳ ಪರಿಚಯ ಇರ್ಬೇಕಂತ ಹೇಳಿದೆ. ಮತ್ತು ಇದಾಗಬೇಕಂದ್ರೆ ನೋಡಿ ಆ್ಯಕ್ಟಿವ್ ಅಂದರೆ ಏನು ರೀ, ಕರ್ತೃ ಪ್ರಯೋಗ, ಅಂದರೆ ಕರ್ತೃ ಪ್ರಯೋಗ ಮಾಡ್ತೀವಿ ಅಂದರೆ ಇಲ್ಲಿ ಕರ್ತೃ ಅಂದರೆ ಸಬ್ಜೆಕ್ಟ್ ಅಂತ ಅರ್ಥ ರೀ, ಪ್ಯಾಸಿವ್ ಅಂದರೆ ಕರ್ಮಣಿ ಪ್ರಯೋಗ, ಆಬ್ಜೆಕ್ಟ್ ಅಂತ ಅರ್ಥ, ಇಷ್ಟೇ ಮತ್ತೇನಿರೋದಿಲ್ಲ. ನೆಕ್ಸ್ಟು ಸೊ ಸೆಂಟೆನ್ಸ್ ವೈಸ್ ಮೀನ್ಸ್ ಟೆನ್ಸಸ್ ವೈಸ್. ಸಿಂಪಲ್ ಪ್ರೆಸೆಂಟಲ್ಲಿ ಆ್ಯಕ್ಟಿವೈಸ್ ಇದ್ದರೆ, ಸಿಂಪಲ್ ಪ್ರೆಸೆಂಟಲ್ಲಿ ಆ್ಯಕ್ಟಿವೈಸ್ ಇದ್ದರೆ ಅದು ಹೆಂಗೆ ಪ್ಯಾಸಿವ್ ಆಗುತ್ತೆ ಅನ್ನೋದನ್ನು ಟೆನ್ಸಸ್ ವೈಸ್ ಇಲ್ಲಿ ಕ್ಲಾರಿಟಿ ಕೊಟ್ಟಿದೆ. ಯು ಡೂ ಒನ್ ಥಿಂಗ್, ಯು ಜಸ್ಟ್ ಮೇಕ್ ಇಟ್ ಅ ಸ್ಕ್ರೀನ್ ಶಾಟ್, ಒಂದು ಸ್ಕ್ರೀನ್ ಶಾಟ್ ಹಾಕೊಂಡ್ಬಿಟ್ಟು ಬೇಕಂತ ಬರ್ಕೊಡ್ರಿ. ಇವನ್ ಐ ಹ್ಯಾವ್ ರಿಟನ್ ಇವನ್ ಕನ್ನಡ ಆಲ್ಸೋ. ನೋಡಿ ಅಲ್ಲಿ ಪ್ರತಿ ಅಕ್ಷರದ ಕೊನೆಗೆ ನೋಡಿ ಐ ಹ್ಯಾವ್ ಜಸ್ಟ್ ರಿಟನ್ ಕ್ಲಿಯರ್ ಕನ್ನಡ, ಹೌ ಇಟ್ ಮೀನ್ಸ್. Here in activize what it means, there in passive how it means, and how you are going to make tally yourself while you are going to read in textbooks or newspapers. You can get idea about that. Okay na? A simple present. Then if you come to next page, what present continuously activize ide, you know all the Kannada, all the things Kannada are going to be explained. Next ide passive voice second page alli ide. Here also I have explained Kannada how changed active into passive voices. Yes, let us move for the next one, present perfect active voice. ನೋಡಿ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇದ್ದರೆ ಕನ್ನಡ ಏನಾಗುತ್ತೆ, ಅದೇ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಇದ್ದರೆ ಕನ್ನಡ ಏನಾಗುತ್ತೆ ಅದನ್ನು ಕೂಡ ನಾವು ಕ್ಲಿಯರಾಗಿ ನೋಡಿದ್ದೇವೆ. ಎಸ್, ಸಿ, ಇಲ್ಲಿ ಆಡಲ್ಪಡುತ್ತದೆ, ಇಲ್ಲಿ ಬಂದರೆ ಏನಾಗುತ್ತೆ, ಇಂಗ್ಲೀಷ್ ಪೋಯಮ್ಸ್ ಹ್ಯಾವ್ ಬಿನ್ ಟಾಟ್ ಅಂದರೆ ಕಲಿಸಲ್ಪಡುತ್ತವೆ. ಏನಾಗ್ತದೆ ಇದು, ಕಲಿಸಲ್ಪಡುತ್ತವೆ, ಕಲಿಸಲ್ಪಟ್ಟಿವೆ, ಏನಾಗುತ್ತೆ ಕಲಿಸಲ್ಪಟ್ಟಿವೆ, ಇಸ್ಂಟ್ ಇಟ್? ಎಸ್, ಈ ಕಡೆ ಕೆಳಗಡೆ ಬಂದರೆ ವೈಟ್ ಚೇರ್ಸ್ ಹ್ಯಾವ್ ಬಿನ್ ಬ್ರೋಕನ್ ಬೈ ಹಿಮ್, ಅವನಿಂದ ಬಿಳಿಯ ಕುರ್ಚಿಗಳು ಮುರಿಯಲ್ಪಟ್ಟಿವೆ. ಏನರ್ಥ ಕೊಡ್ತಾರೆ, ಮುರಿಯಲ್ಪಟ್ಟಿವೆ. ಸೊ ಡಿವೋಷನಲ್ ಸಾಂಗ್ಸ್ ಹಾಡಲ್ಪಟ್ಟಿವೆ, ಏನರ್ಥ ಕೊಡ್ತಾರೆ ಪ್ಯಾಸಿವ್ ಲ್ಯಾಂಗ್ವೇಜಲ್ಲಿ, ಹಾಡಲ್ಪಟ್ಟಿವೆ, ಇಸ್ಂಟ್ ಇಟ್? ಸೊ ಇಲ್ಲಿ ಬಂದರೆ ಸೊ ಪ್ರಾಣಿಗಳು ಕೊಲ್ಲಲ್ಪಟ್ಟಿವೆ, ಏನರ್ಥ ಕೊಡ್ತಾರೆ, ಕೊಲ್ಲಲ್ಪಟ್ಟಿವೆ, ಇಸ್ಂಟ್ ಇಟ್? ಎಸ್, ಈ ಕಡೆ ಬಂದರೆ ಪುವರ್ ಪೀಪಲ್ ಹ್ಯಾವ್ ಬೀನ್ ಹೆಲ್ಪ್ಡ್, ಸಹಾಯ ಮಾಡಲ್ಪಟ್ಟಿದ್ದಾರೆ, ಏನಂತ ಅರ್ಥ ಕೊಡ್ತಾರೆ, ಸಹಾಯ ಮಾಡಲ್ಪಟ್ಟಿದ್ದಾರೆ, ಇಸ್ಂಟ್ ಇಟ್? ಹೀಗೆ ಏನಾಗ್ತದೆ ಪ್ಯಾಸಿವ್ ಕನ್ನಡ ಕೂಡ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಪೇಜ್. ಹಿಯರ್ ಎ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟಲ್ಲಿ ಆ್ಯಕ್ಟಿವ್ ಇದ್ದರೆ ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ, ಇವನ್ ಯು ವಿಲ್ ಕಮ್ ಟು ಯು ವಿಲ್ ಟ್ರೈ ಯುವರ್ ಸೆಲ್ಫ್ ವಿತ್ ಹೌ ಇಟ್ ಮೀನ್ಸ್ ಕನ್ನಡ ಮೀನಿಂಗ್ ಆಲ್ಸೋ. ದೆನ್ ಎಸ್, ಲೆಟ್ ಅಸ್ ಕಮ್ ಟು ಪಾಸ್ಟ್ ಕಂಟಿನ್ಯೂಸಲ್ಲಿ ಆ್ಯಕ್ಟಿವ್ ವಾಯ್ಸ್ ಇದ್ದರೆ ಕನ್ನಡ ಏನಾಗುತ್ತೆ ನೀವು ಟ್ರೈ ಮಾಡಿ. ದೆನ್ ಪಾಸ್ಟ್ ಕಂಟಿನ್ಯೂಸಲ್ಲಿ ಪ್ಯಾಸಿವ್ ವಾಯ್ಸ್ ಕನ್ನಡ ಏನಾಗುತ್ತೆ, ಯು ಲೆಟ್ ಅಸ್ ಟ್ರೈ ಯುವರ್ ಸೆಲ್ಫ್, ಯು ಜಸ್ಟ್ ನೋ ಯುವರ್ ಸೆಲ್ಫ್ ಹೌ ದ ಚೇಂಜಸ್ ಇಟ್ ವಿಲ್ ಟೇಕ್ ಪ್ಲೇಸ್, ಚೇಂಜಸ್ ಇಟ್ ಸೆಲ್ಫ್. ಹೇಗೆ ಅದು ಬದಲಾಗುತ್ತೆ ಅಂದರೆ ಹೇಗೆ ಕನ್ವರ್ಟ್ ಆಗುತ್ತೆ, ಇವನ್ ಆ್ಯಕ್ಟಿವ್ ವಾಯ್ಸ್ ಇರಲಿ ಪ್ಯಾಸಿವ್ ವಾಯ್ಸ್ ಇರಲಿ. ಫಸ್ಟ್ ಯು ಮಸ್ಟ್ ನೋ ಕನ್ನಡ. ಇಫ್ ಯು ನೋ ಕನ್ನಡ ವೆಲ್, ಇಂಗ್ಲೀಷ್ ಇಸ್ ನಥಿಂಗ್ ಟು ವರಿ ಟು, ವೆರಿ ಈಸಿಲಿ ಯು ಕ್ಯಾನ್ ಗೆಟ್ ಇಟ್. ಓಕೆ, ಸರಳವಾಗಿ ನಾವು ಇಂಗ್ಲೀಷನ್ನು ನಮ್ಮದಾಗಿಸ್ಕೊಳ್ಬೋದು, ಆಯಿತಾ? ಎಸ್, ಲೆಟ್ ಅಸ್ ಪಾಸ್ಟ್ ಕಂಟಿನ್ಯೂಸಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆ್ಯಕ್ಟಿವ್ ವಾಯ್ಸಲ್ಲಿ ಈ ರೀತಿ ಇರುತ್ತೆ, ಪಾಸ್ಟ್ ಪರ್ಫೆಕ್ಟ್ ಪ್ಯಾಸಿವ್ ವಾಯ್ಸ್ ಈ ರೀತಿ ಇರುತ್ತೆ. ದೆನ್ ಆಕ್ಸಲರೀಸ್ ಬಂತಂದರೆ ಆಕ್ಸಲ್ ಹೇಗೆ ಆ್ಯಕ್ಟಿವ್ ಇರ್ತವೆ ಮತ್ತು ಹೇಗೆ ಪ್ಯಾಸಿವ್ ಆಗ್ತಾ ಹೋಗ್ತವೆ. ಆ್ಯಕ್ಟಿವ್ ಇಂಟು ಪ್ಯಾಸಿವ್ ಆಗಬೇಕಾದ್ರೆ ನೋಡಿ ಎಷ್ಟು ಮೀನಿಂಗ್ ಇಲ್ಲಿ ಡಿಫ್ರೆಂಟ್ ಆಗಿತ್ತು. ನೋಡಿ ಇಲ್ಲಿ ಬರೆಯುವೆನೂ ಇದೆ, ಇಲ್ಲಿ ಆಡಬೇಕು ಅಂತಿದೆ, ಆಡಬೇಕಿತ್ತು ಅಂತಿದೆ, ಮುರಿಯಬಲ್ಲ ಅಂತಿದೆ, ಹಾಡಬಲ್ಲವಳಾಗಿದ್ದಳು ಅಂತಿದೆ, ಕೊಲ್ಲಬಹುದು ಅಂತಿದೆ, ಸಹಾಯ ಮಾಡಲ್ಪಡಬಹುದಾಗಿತ್ತು ಅಂತಿದೆ, ಪಾಸ್ ಆಗಲೇಬೇಕು, ಇಲ್ಲಿ ಆರ್ಡರ್ ಇದೆ. ಹೀಗೆ ಪ್ರತಿಯೊಂದು ಆಕ್ಸಿಲರಿ ಏನಾಗ್ತಾ ಹೋಗ್ತಾವ್ರಿ, ಅವುಗಳ ಪಾಡಿಗೆ ಬದಲಾಗ್ತಾ ಹೋಗ್ತವೆ. ಯಾವ ರೀತಿ ಇಲ್ಲಿ ನೋಡಿ, ಇಲ್ಲಿ ಪಾಸ್ ಆಗಲೇಬೇಕು, ಇಟ್ ಇಂಡಿಕೇಟ್ಸ್ ಆನ್ ಆರ್ಡರ್, ಇಲ್ಲೊಂದು ಆಜ್ಞೆಯನ್ನು ಇಂಡಿಕೇಟ್ ಮಾಡುತ್ತೆ. ಸೊ ದೇ ಮೈಟ್, ಸಹಾಯ ಮಾಡಲ್ಪಡಬಹುದಾಗಿತ್ತು ಅಲ್ಲಿ ಅಂದರೆ ಪಾಸ್ಟಲ್ಲಿ, ಅಂದರೆ ನೋಡಿ ಇಲ್ಲಿ ಇಟ್ಸ್ ಅ ಮೇ ಪ್ರೆಸೆಂಟ್ ಮೀನಿಂಗ್, ಮೈಟ್ ಪಾಸ್ಟ್ ಮೀನಿಂಗ್, ಸಹಾಯ ಮಾಡಲ್ಪಡಬಹುದಾಗಿತ್ತು ಬಟ್ ನೀವು ಮಾಡಿಲ್ಲ ಅನ್ನೋ ಅರ್ಥ ಕೊಡುತ್ತೆ. ಸೊ ಕಿಲ್, ಕೊಲ್ಲಬಹುದು, ಸ್ಟಿಲ್ ಇಟ್ಸ್ ಪಾಸಿಬಲ್, ಇಟ್ಸ್ ನಾಟ್ ಸ್ಟಿಲ್ ಹ್ಯಾಪನ್ಡ್ ಬಟ್ ಜಸ್ಟ್ ಪಾಸಿಬಲ್, ಇಟ್ ಮೈಟ್ ಹ್ಯಾವ್ ಬಿನ್ ಕಿಲ್ಡ್. ಕೊಲ್ಬಹುದು ಆಗಿದೆ ಅಥವಾ ಕೊಲ್ಬಹುದು ಅಂತ ಅರ್ಥದಲ್ಲಿ ಪಾಸಿಬಲ್ ಆಗಿ ಹೇಳ್ತದೆ. ನೋಡಿ ಬರೆಯಬಲ್ಲ ಅಥವಾ ಮುರಿಯಬಲ್ಲ ಅಂದರೆ ಮುರಿಯಬಲ್ಲಂಥ ಶಕ್ತಿ ಅವನಿಗಿದೆ, ಶಕ್ತಿ ಸಾಮರ್ಥ್ಯ ಅವನಿಗಿದೆ. ಸೊ ಲೆಟ್ ಅಸ್ ಕಮ್ ಟು ನೋ ಗೈಸ್, ಇಂಗ್ಲೀಷ್ ಈಸ್ ನಾಟ್ ಈಸಿ ಟು ಗೆಟ್
just only one reading, one sitting reading or one sitting writing. It's not easy. You have to just to make continuous effort. Now satatavagi morning you are going to just go on with reading, listening, and read loudly and listen carefully, and again pronounce yourself and speak yourself. So when you does all these three things, then you will get success in English. Okay na? So I hope you can understand. Let us meet in a next session with one more new topic. Okay na? Thank you one and all. Just keep watching Meru online classes. Thanks once again all of you.